ಪುಣ್ಯಾತ್ಮ ವೇದ ಶಾಸ್ತ್ರಗಳ ಮಹಿಮೆಯನ್ನು ತಿಳಿದುಕೊಂಡಿದ್ದಾನೆ. ಅವನಿಗೆ ಮಾತ್ರ ಅವುಗಳಲ್ಲಿ ಶ್ರದ್ಧೆ ವಿಶ್ವಾಸ ಹುಟ್ಟುತ್ತದೆ. ಸೂರ್ಯ ಪೂರಿ ಹುಟ್ಟುವುದು ನೇಮ. ಅವನು ತಪ್ಪಿ ಪಶ್ಚಿಮಕ್ಕಾದರೂ ಹುಟ್ಟಬಹುದು. ಪರ್ವತ ಅಚಲವಾಗಿರ್ತಕ್ಕಂಥ ಅಚಲವಾದ ಪರ್ವತ ಚಲಿಸಲೂಬಹುದು. ಆದರೆ ಆ ಸದ್ಗುರುವಿನಲ್ಲಿ ವೇದಶಾಸ್ತ್ರಗಳಲ್ಲಿ ಅಚಲವಾದ ವಿಶ್ವಾಸ ಏನದಲ್ಲ, ಅದು ಎಂದೂ ಆ ಗುರು ಎಂದೂ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಯಾವಾತನು ಗುರುವಾಕ್ಯ ಶಾಸ್ತ್ರವಾಕ್ಯಗಳಲ್ಲಿ ನಂಬಿಕೆಯನ್ನು ಇಟ್ಟಿದ್ದಾನೆಯೋ ಅವನಿಗೆ ಏನಾಗ್ತದೆ ಅಂತೇಳಿ ಗುರು ಶಾಸ್ತ್ರಗಳ ಜ್ಞಾನ ಆಗ್ತದೆ. ಶ್ರದ್ಧೆಯುಳ್ಳವನಿಗೆ ಜ್ಞಾನ, ಬುದ್ಧಿಯುಳ್ಳವನಿಗೆ ಜ್ಞಾನಕ್ಕೆ ಸಂಕಲ್ಲ. ಶ್ರದ್ಧಾವಾನ್ ಲಭತೆ ಜ್ಞಾನ. ಆ ದೃಷ್ಟಿಯೊಳಗೆ ನಾವು ಗುರುವಾಕ್ಯದಲ್ಲಿ ಅಚಲವಾದ ವಿಶ್ವಾಸವನ್ನಿಟ್ಟಿದ್ದೆಯಾದರೆ ಅದಕ್ಕೆ ಶ್ರದ್ಧಾ ಅಂತ ಕರೀತಾರೆ. ಅದಕ್ಕೆ ಮಥನ ಪಾತ್ರೆ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಟಿಪ್ಪಣಿಯವರು ಅಲ್ಲ. ಮಥನ ಪಾತ್ರೆ ಮೊಸರು ಗಡಿಗೆ ಅದನ್ನು ಕಡಿದು ಬೆಣ್ಣೆ ತಕ್ಕೋಬೇಕಾಗಿತ್ತು ಅಂತಂದ್ರೆ ಹಾಕಬೇಕು, ಕಡ್ಗೋಬೇಕು. ಅವು ಇದ್ದರೂ ಕೂಡ ನಡೀತದೆ. ಮತ್ತೊಂದು ಕಡೆಯಿಂದ ತಂದು ಕಡಿದು ಬೆಣ್ಣೆ ತಕ್ಕೊಳ್ಳೋಕೆ ಬರ್ತದೆ. ಮೊಸರಿನ ಗಡಿಗೆನ ಹೊಡಿತು ಅಂತಂದ್ರೆ ಎಲ್ಲ ಯಾವ ವ್ಯರ್ಥ ಆಗ್ತದೆ. ಹಗ್ಗದ, ಕುಡ್ಗೋಳದ, ಕಡಿಯೋರು ಅದಾರ, ಗಡಿಗೆನ ಇಲ್ಲ. ಹಾಗೆ ಎಲ್ಲ ಸಾಧನೆಗಳದಾವ, ಶ್ರದ್ಧೆನ ಇಲ್ಲ. ಇದರಿಂದ ಏನೂ ಪ್ರಯೋಜನ ಆಗೋದಿಲ್ಲ, ಎಲ್ಲನೂ ವ್ಯರ್ಥ ಆಗ್ತದೆ. ಆದ್ದರಿಂದ ಆ ಶ್ರದ್ಧೆಯನ್ನು ನಾವು ತಿಳ್ಕೊಂಡು ಬಂದೀವಿ. ಇನ್ನು ಉಪರಾಮ ಲಕ್ಷಣ. ಉಪರಾಮದ ಮ್ಯಾಗ 15ನೇ ಟಿಪ್ಪಣಿ ನಡೆದಲ್ಲ. ತ್ಯಾಗ ಮಾಡಿ ಬಿಟ್ಟ ಬಳಿಕ ಪುನಃ ಪ್ರಾಪ್ತವಾದ ವಿಷಯಗಳಲ್ಲಿ ಇಚ್ಛೆಯ ಅಭಾವವೇನಿರುವುದೋ ಅದಕ್ಕೆ ಉಪರಾಮ ಮತ್ತು ಅದಕ್ಕೆ ಉಪರತಿ ಕೂಡ ಅನ್ನುತ್ತಾರೆ. ಇದು ಏನು ಮಾಡ್ತದೆ ಅದಕ್ಕೆ ಪುನಃ ಭೋಗದಲ್ಲಿ ಅಧೀನತಾರೂಪ ವೈರಾಗ್ಯ ಫಲವಿರುತ್ತದೆ. ಪುನಃ ಬಿಟ್ಟು ಬಂದಿರತಕ್ಕಂಥ ವಿಷಯಗಳು ಪುನಃ ತನ್ನ ಎದುರಿಗೆ ಬಂದಾಗ್ಯೂ ಕೂಡ ಅದರಲ್ಲಿ ಆ ಭೋಗದಲ್ಲಿ ಅಧೀನತಾ. ದೀನತಾ ಅಂದ್ರೆ ಬೇಕು ಬೇಕು. ಅಧೀನತಾ ಬೇಕಾದಷ್ಟು ಬಂದು ಆ ವಿಷಯ ತನ್ನ ಮುಂದೆ ಬಿದ್ದರೂ ಕೂಡ ಅದು ಬೇಕು ಅನಿಸುವಿಕೆಯನ್ನು ಕಳೆದುಕೊಂಡಿರ್ತಾನಲ್ಲ. ಇದಕ್ಕೆ ಏನಂತಾರೆ ಅಂತ ಉಪರಾಮ. ಸಾಧನ ಸಹಿತ ಕರ್ಮ ಸಮತ್ಯಾಗೈ ಲಖಿ ವಿಷಯ ಸಮ ವಿಷಯನತೆ ಭಾಗೈ ತ್ರಿಗನಾರಿ ಲಖಿ ವೈಜೀಯ ಗಪ್ಲಾನ ಯಹ ಲಕ್ಷಣ ಉಪರಾಮ ಬಖಾನ. ಸಾಧನ ಸಹಿತ ಕರ್ಮ ಸಮ ತ್ಯಾಗೆ. ಈ ಸಾಧನ ಸಹಿತ ಕರ್ಮಗಳನ್ನು ತ್ಯಾಗ ಮಾಡೋದು 16ನೇ ಟಿಪ್ಪಣಿ. ನಾವು ಯಜ್ಞಯಾಗಗಳನ್ನು ಮಾಡಬೇಕಾದ ಸ್ತ್ರೀ ಬೇಕು, ಧನ ಬೇಕು, ಅದರಲ್ಲಿ ಅಭಿಮಾನ ಬೇಕು. ಇವುಗಳ ಅಭಿಮಾನವನ್ನು ತ್ಯಾಗ ಮಾಡೋದು. ಏನೋ ಕರ್ಮಕ್ಕೆ ಸಾಧನೆಗಳು ಯಾವ್ಯಾವು ಅಂತ ಕೇಳಿದ್ರೆ ಸ್ತ್ರೀ, ಧನ. ಆ ಯಜ್ಞಾದಿ ರೂಪವಾಗಿರ್ತಕ್ಕಂಥ ಕರ್ಮಗಳನ್ನು ತ್ಯಾಗ ಮಾಡಿ ಲಖಿ ವಿಷ ಸಮ ವಿಷಯನತೆ ಹಾಗೆ. ಆ ವಿಷಯಗಳು ವಿಷದಂತೆ ತಿಳಿಯಬೇಕು ಮನುಷ್ಯನಿಗೆ. ಅಷ್ಟಾವಕ್ರ ಗೀತಾ ಅಂತ ಒಂದು ತಯಾರಾಗಿದೆ. ಅಷ್ಟಾವಕ್ರ ಮಹಾತ್ಮರು ಜನಕ ಮಹಾರಾಜನಿಗೆ ಉಪದೇಶ ಮಾಡಿದ್ರು. ಜನಕ, ನೀನು ಮೋಕ್ಷವನ್ನು ಬಯಸ್ತೀಯ ಅಂತಂದ್ರೆ ವಿಷಯಗಳನ್ನು ವಿಷದಂತೆ ತಿಳಿಯುವಂತ ಮೊದಲು ಇದನ್ನೇ ಹೇಳ್ತಾ ಇದ್ದಾನೆ ಅಲ್ಲ. ನೀನು ಮೋಕ್ಷವನ್ನು ಇಚ್ಛೆ ಮಾಡ್ತಾ ಇದ್ದಿ ಅಂತಂದ್ರೆ ಜನಕನೇ ನೀ ಏನು ಮಾಡು, ವಿಷಯಗಳನ್ನು ವಿಷದಂತೆ. ವಿಷ ಅಂತ ತಿಳಿದ್ರೆ ಮನುಷ್ಯ ಪ್ರವೃತ್ತಿ ಆಗೋದಿಲ್ಲ. ಆಗ್ತಾನೇನ್ರಿ? ವಿಷ ಅಂತ
ಅಜ್ಞಾನ ಕಾಲದಲ್ಲಿ ವಿಷಯಗಳು ಅಮೃತದಂತೆ ಭಾಸ್ಮನ ಆಗ್ತಿರ್ತಾವೆ. ಯಾವಾಗ ಸಾಧಕ ಆ ವಿಷಯಗಳಿಂದ ಪೆಟ್ಟು ತಿಂದಾನೋ, ಆ ವಿಷಯಗಳ ಬೆನ್ನತ್ತಿ ಜನ್ಮಗಳನ್ನು ಕಳೆದುಕೊಂಡಿದ್ದಾನೋ, ಅಂಥವನಿಗೆ ಏನು ಅನ್ನಿಸ್ತದೆ ಅಂದ್ಯಾರ, ಇದು ಅಮೃತ ಅಲ್ಲಪ್ಪ, ಇದು ವಿಷ ಅದ ಅಂತ ವಿಷಯಗಳನ್ನು ವಿಷದಂತೆ ಯಾವಾತನು ತಿಳಿಯುತ್ತಾನೆಯೋ ಅಲ್ಲ. ಇನ್ನು ಯಾವ ನಾರಿ ಸ್ತ್ರೀಯನ್ನು ಕಂಡಾಗ ಮನಸ್ಸಿನಲ್ಲಿ ಅನುತಾಪ ಇರುವುದು, ಇದು ಉಪರಾಮ ಲಕ್ಷಣವಾಗಿರುತ್ತದೆ. ಸ್ತ್ರೀ ವಿಷಯವನ್ನು ನೋಡಿದ ತಕ್ಷಣದಲ್ಲಿ ಅದನ್ನು ನೋಡ್ಲಿಕ್ಕೆ ಅನುತ್ಸಾಹ, ಉತ್ಸಾಹ ಅಂದ್ರೆ ಆಸಕ್ತಿ, ಅನುತ್ಸಾಹ ಅಂದ್ರೆ ಆಸಕ್ತಿ ಇಲ್ಲದಿರುವುದು. ಅವ್ರಿ ಇದು ಮೊದಲ ಆ ಸ್ತ್ರೀಯಾದ ವಿಷಯಗಳನ್ನು ನೋಡಿದಾಗ ಆಸಕ್ತಿ ಇರ್ತಿತ್ತು. ಸಾಧಕನಾದ ಬಳಿಕ ಆ ವಿಷಯಗಳು ಎದುರಿಗೆ ಬಂದರೂ ಕೂಡ ಅವುಗಳಲ್ಲಿ ಆಸಕ್ತಿ ರಹಿತವಾಗಿ ಇರುವುದು. ಯಾಕೆ ಅಂತ ಎಲ್ಲಿ ಸ್ತ್ರೀಯ ನಿಂದ ಬರ್ತೈತಿ ಅಲ್ಲಿ ಸ್ತ್ರೀಯರು ಪುರುಷನಿಂದ ಅಂತ ತಿಳ್ಕೋಬೇಕು. ಹೌದಲ್ಲ, ಏನ್ರಿ ಸ್ತ್ರೀಯರ ನಿಂದನ ಮಾಡ್ತಾರೆ ಶಾಸ್ತ್ರದಾಗ ಅಂತ ಕೆಲವು ಮಂದಿ ಹೆಣ್ಮಕ್ಳಿಗೆ ಅನಿಸ್ಬಹುದು. ಎಲ್ಲಿ ಸ್ತ್ರೀನಿಂದ ಬರ್ತದ ಅಲ್ಲಿ ಪುರುಷನಿಂದ ಅಂತ ತಿಳ್ಕೋಬೇಕು. ಅಲ್ಲಿ ಯಾಕೆ ಅಂತ ಕೇಳಿದ್ರೆ ಅಕ್ಕ ಮಹಾದೇವಿ ಒಂದು ಮಾತು ಬರೀತಾ ಇದ್ದಾಳೆ, ಪುರುಷನ ಮುಂದೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾರಿತ್ತು ಮಾಯ. ಎಷ್ಟು ತಿಳುವಳಿಕೆ ಮಾಡಿದ ಅಕ್ಕ ಅಲ್ಲ. ಆ ಮಾಯೆಯ ಕಾರ್ಯವನ್ನು ಎದುರಿಟ್ಟು ನೋಡ್ತಾ ಇದ್ದಾಳ ತಾಯಿ. ಏನಂತಾಳ, ಪುರುಷನ ಮುಂದೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡಿತ್ತು ಮಾಯೆ. ಪುರುಷನ ಮುಂದೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡಿತ್ತು ಮಾಯೆ. ಈ ಸ್ತ್ರೀ ಪುರುಷರಲ್ಲಿ ಆಕರ್ಷಣ ಅಂತೇನು ಅಂದದು ಅಲ್ಲ, ಇದಕ್ಕೆ ಮಾಯಾ ಅಂತ ಕರೀತಾರೆ. ಹೊನ್ನು ಮಾಯೆಂಬರು ಹೊನ್ನು ಮಾಯಲ್ಲ, ಮಣ್ಣು ಮಾಯೆಂಬರು ಮಣ್ಣು ಮಾಯಲ್ಲ ಅಲ್ಲ. ಮತ್ತು ಮನದ ಮುಂದನ ಆ ಹುಡುಗಿನ ಆ ಹುಡುಗಿನೇ ಆ ಹುಡುಗನನ್ನು ಹಾಳು ಮಾಡಿದಳು ಅಂತ ಅಂತಿರ್ತಾರೆ. ಆ ಹುಡುಗಿ ಯಾಕೆ ಹಾಳು ಮಾಡ್ತಾಳೆ? ಆ ಹುಡುಗ ಮನಸ್ಸೇ ಮಾಡಲಿಲ್ಲ ಅಂದ್ರೆ ಅದರಲ್ಲಿ ಆ ಹುಡುಗಿ ಯಾಕೆ ಹಾಳು ಮಾಡ್ತಾ ಇದ್ದಳು ಅಂದ್ರೆ ಮನದ ಮುಂದಿನ ಆಸೆ. ಹೆಣ್ಣು ಮಾಯ ಅಲ್ಲ, ಮಣ್ಣು ಮಾಯ ಅಲ್ಲ, ಮಣ್ಣು ಮಾಯ ಅಲ್ಲ. ನಮ್ಮ ಮನದ ಮುಂದಿನ ಆಸೆ ಅನ್ನೋದಲ್ಲ, ಅದು ಮಾಯೆ. ಅಲ್ರಿ, ನಾನು ಎಲ್ಲವನ್ನು ಬಿಟ್ಟಿದ್ದೇನೆ ಅಂತ ಬಹಳ ಸೊಕ್ಕಿಲೆ ಹೇಳಕ್ಕೆ ಹೋಗಬೇಡ. ಯಾವುದೋ ಒಂದು ರೀತಿಯಿಂದ ಬಂದು ಮಾಯೆ ಜಾಲವನ್ನು ಹಾಕುತ್ತದೆ ಅಂತ ಡಿ ವಿ ಜಿಯವರು ಒಂದು ಕಡೆಗೆ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಆ ಸ್ತ್ರೀಯ ನೋಡುವುದಕ್ಕೂ ಕೂಡ ಅವನು ಏನು ಮಾಡಬೇಕು, ಅನುತ್ಸಾಹ ಮಾಡಬೇಕು. ಇದಕ್ಕೇನಂತಾರೆ ಉಪರಾಮ ಅಂತ ಕರೀತಾ ಇದ್ದಾರೆ. ಇನ್ನು ತಿತಿಕ್ಷಾ ಲಕ್ಷಣ, ಆತಪ ಶೀತ ಕ್ಷುಧಾ ತುಷ ಏನಕ್ಕೋ ಸಹನ ಸ್ವಭಾವ ತಾಹಿ ತಿತಿಕ್ಷಾ ಕಹತಃ ಕೋವಿದ ಮುನಿವರ ರಾಮ. ಆತಪ ಶೀತ ಅಂದ್ರೆ, ಆತಪ ಅಂದ್ರೆ ಬಿಸಿಲು, ಶೀತ ಅಂದ್ರೆ ತಂಪು. ಇವುಗಳು ಏನದಾವಲ್ಲ ಇವುಗಳನ್ನು ಸಹನ ಮಾಡು. ಯಾವ ಆತಪ ಬಿಸಿಲು, ಶೀತ ಚಳಿ, ಕ್ಷುಧ ಹಸಿವೆ, ತೃಷಾ ನೀರಡಿಗೆ, ಇವುಗಳನ್ನು ಸಹಿಸುವ ಸ್ವಭಾವ. ಇದಕ್ಕೇನಂತಾರೆ ತಿತಿಕ್ಷಾ. ತಿತಿಕ್ಷಾ ಇದ್ದರೆ ಗುರುವಿನ ಕೃಪೆ ಆಗ್ತದೆ. ಅಂದರೆ ಧೌಮ್ಯ ಮಹರ್ಷಿಗಳಲ್ಲಿ ಅನೇಕ ಜನ ಶಿಷ್ಯರಿದ್ದರು. ಅವುಗಳಲ್ಲಿ ಉಪಮಾನ್ಯ ಅಂತ ಒಬ್ಬ ಶಿಷ್ಯ. ಉಪಮಾನ್ಯ ಬಂದ ಆ ಸ್ವಾಮಿಗಳಿಗೆ, ಗುರುಗಳಿಗೆ, ಧೌಮ್ಯ ಮಹರ್ಷಿಗಳಿಗೆ ಶರಣಾಗತನಾದ. ಅಪ್ಪ, ನಾನು ನಿಮ್ಮಲ್ಲಿ ಸೇವೆಯನ್ನು ಮಾಡಿಕೊಂಡು ನಾನು ಏನು ಮಾಡ್ತಾ ಇದ್ದೇನೆ, ಅಭ್ಯಾಸ ಮಾಡ್ತಾ ಇದ್ದೇನೆ, ಆಗಲಿಪ್ಪ ಮಾಡು ಅಂದರು. ನಮ್ಮಲ್ಲಿ ಏನಿಲ್ಲಪ್ಪ, ನೀನು ನಶೀಕನಾಗಿ ಹೇಳಬೇಕು, ಕಸ ಹೊಡಿಬೇಕು, ಚಳಿ ಗೊಚ್ಚಬೇಕು, ಊರಾಗ ಹೋಗಿ ಭಿಕ್ಷಾ ತರಬೇಕು, ಭಿಕ್ಷಾ ತಂದು ಗುರುಗಳು ಮುಂದಿಡಬೇಕು, ಗುರುಗಳು ಕೊಟ್ರೆ ಊಟ
ಯಾವುದೋ ಒಬ್ಬ ಹುಡುಗ ಬಂದಂತ ನನ್ನ ಶಿಷ್ಯ ಮಾಡ್ಕೊರಿ ಅಂದಂತ ನಮ್ಮ ಭಾಳ ಸೇವೆ ಮಾಡಬೇಕಾಗ್ತೈತಿಪ್ಪ ಅಂದರು. ಕಾಗದ ಟಿಪ್ಪಣಿ ಪೆನ್ನ ತಗೊಂಡ ಹೇಳ್ರಿ ಎಷ್ಟು ಸೇವೆ ಮಾಡಬೇಕು. 4 ಗಂಟೆ ಕೇಳಬೇಕು ಬರದ, ಚಳಿಗೊಜ್ಜಬೇಕು ಬರದ, ಭಿಕ್ಷಾ ತರಬೇಕು ಬರದ, ಭಿಕ್ಷಾ ತಂದು ಗುರುಗಳು ಮುಂದೆ ಇಡಬೇಕು ಬರದ, ಗುರುಗಳು ಕೊಟ್ಟರೆ ಊಟ ಮಾಡಬೇಕು. ಗುರುಗಳು ಕೊಡ್ಲಿಲ್ಲಂದ್ರೆ ಹೆಂಗ್ರಿ ಅನ್ನ ಗುರುಗಳು ಕೊಡ್ಲಿಲ್ಲಂದ್ರೆ ಉಪವಾಸ ಇರಬೇಕು. ಗುರುಗಳು ಒಂದು ಕೆಲಸ ಮಾಡ್ರಿ ಅನ್ನ ಏನಪ್ಪ ಇದು ಶಿಷ್ಯ ಆಗೋದು ಭಾಳ ಕಠಿಣ ಕಾಣಿಸ್ತತಿ, ನಾನು ಗುರುವೇನು ಮಾಡಬೇಡ್ರಿ ಅನ್ನ. ಭಾಳ ಮಂದಿ ಗುರು ಆಗ್ಬೇಕಂತ ಪ್ರಯತ್ನ ಮಾಡ್ತಾರಲ್ಲ, ಶಿಷ್ಯ ಆಗಲಾರ್ದ ಗುರು ಆಗ್ಲಿಕ್ಕೆ ಬಂದಿದ್ದಾನೆ. ಸೊಸಿ ಆದ್ರನ್ನ ಅತ್ಯ ಆದಳ ಹೊರತು ನಾ ಅತ್ಯ ಸೊಸಿ ಆಗ್ಲಾರ್ದ ಅತ್ಯ ಜಗತ್ತಿನಾಗ ಯಾವಾಗಲೂ ಆಗ್ಯಾವ ಏನು ಅಂತ ಕೇಳಿದ್ರೆ ಇಲ್ಲ. ಆದ್ದರಿಂದ ಇಲ್ಲಿ ಅವ ಆಕಳಗಳನ್ನು ಕಾಯ್ತಾ ಇದ್ದ. ಅವರು ಬುತ್ತಿ ಭಿಕ್ಷಾ ತಂದು ಗುರುಗಳ ಮುಂದೆ ಇಟ್ಟರೆ ಆ ಗುರುಗಳು ಅವಾಗ ಕೊಡ್ತಿದ್ದಿಲ್ಲ ಉಪಮಾನ್ಯವಾಗಿ. ಅವನು ಏನು ಮಾಡ್ತಿದ್ದ ಅಂತ ಮತ್ತೊಂದು ಭಿಕ್ಷಾ ತರ್ತಿದ್ದ. ಕೆಲವು ದಿವಸ ಹೋದ ಬಳಿಕ ತಮ್ಮ ಭಿಕ್ಷಾ ತಂದು ನನ್ನ ಮುಂದೆ ಇಡ್ತೀಯಲ್ಲ, ನಾನೇನು ಕೊಡೋದಿಲ್ಲ, ನೀವು ಊಟಕ್ಕೆ ಏನು ಮಾಡ್ತೀಯ? 2ನೇ ಭಿಕ್ಷಾ ಮಾಡ್ತೀನಿ ರೀ ಅಂದ ಮೂರ್ಖ. ಗೃಹಸ್ಥರಿಗೆ ಅದು ವಜ್ಜೆ ಆಗ್ತದೆ. ಸನ್ಯಾಸಿ ಗೃಹಸ್ಥರ ಮನೆ ಮುಂದೆ ಹೋಗಿ 2 ಸಲ ಭಿಕ್ಷಾ ಬೇಡಬಾರ್ದು. ಆಯ್ತು ಬಿಡ್ತು ಅಂದ. ಒಂದು 8 ದಿವಸ ಆಯ್ತು. ಆವಾಗ ಈಗ ಏನು ಮಾಡ್ತೀಪ್ಪ, 2ನೇ ಭಿಕ್ಷಾ ತರೋದಿಲ್ರಿ, ಮತ್ತು ಹೊಟ್ಟಿಗೆ ಏನು ಮಾಡ್ತೀಯ? ಆಕಳ ಹಾಲು ಕುಡಿತೀನಿ ರೀ ಅಂದ. ಆಕಳ ಯಾರೂಪ? ಆಕಳ ಗುರುಗಳು. ಆಕಳ ಹಾಲು ಕುಡಿಬಾರ್ದು, ವಂಚನೆ ಮಾಡ್ತಾ ಇದೆಯಾ? ಅದನ್ನು ಬಿಟ್ಟ. ಮತ್ತೊಂದು 2 ದಿವಸ ಹೋತು. ಮತ್ತೆ ಏನು ಮಾಡ್ತೀಪ್ಪ, ಈಗ ಆಕಳ ಹಾಲು ಕುಡಿದಿಲ್ರಿ, ಮತ್ತೇನು ಮಾಡ್ತೀಯ? ಆಕಳ ತನ್ನ ಕರುವಿಗೆ ಮರಿ ಕುಡಿಸುವಾಗ ಏನು ಮರಿ ಬರ್ತೈತಲ್ರಿ, ಅದನ್ನು ತಿಂದು ಬದುಕೀನಿ ಅಂದ. ನೀನು ಕರುವಿಗೆ ಮೋಸ ಮಾಡ್ತಾ ಇದ್ದೀಯ. ತನ್ನ ಕೆಚ್ಚದ ಹಾಲನ್ನು ಕರುವಿಗೆ ಕೊಡುವಾಗ ನೀ ಮಧ್ಯದಲ್ಲಿ ಯಾಕೆ ಅಲ್ಲ? ಇದು ಕರುವಿಗೆ ಮೋಸ ಆಗ್ತದೆ. ಹಾಗ್ರಿ ಅಂದ. ಅದನ್ನೂ ಬಿಟ್ಟ. ಈಗೇನೂ ಇಲ್ಲ. ಅರಣ್ಯದಾಗ 2-3 ದಿವಸ ಉಪವಾಸ ಆದ ಬಳಿಕ ಅಕಸ್ಮಾತ್ ವಿಷಯದ ಯಾವುದೋ ಒಂದು ಹಣ್ಣು ತಿಂದ. ಹಟ್ಟಿ ತಾಳಾರ್ಕಾಯಿ ಕಣ್ಣು ಹೋದು. ಕಣ್ಣು ಹೋದ ಕೂಡಲೇ ಬಾಯಾಗ ಬಿದ್ದ. ಆಕಳಗಳಷ್ಟೇ ಬಂದು, ಉಪಮನ್ಯು ಬರಲಿಲ್ಲ. ಗುರುಗಳು ಯಾಕೆ ಉಪಮನ್ಯು ಬರಲಿಲ್ಲ ಅಂತ ರಾತ್ರಿ ದೀಪ ಹಿಡ್ಕೊಂಡು ಉಪಮನ್ಯು ಅರಣ್ಯದಾಗ ಹೋಗ್ತಾ ಇದ್ದಾರೆ ಗುರುಗಳು. ಅಪ್ಪ ನಾನು ಬಾಯಾಗ ಬಿದ್ದೇನೆ. ಯಾಕೋ? ನನ್ನ ಕಣ್ಣು ಹೋಗಿದ್ದಾವ. ಯಾಕೆ ಕಣ್ಣು ಹೋದವು? ಹಸಿವು ತಾಳಾರ್ದಕ್ಕಾಗಿ ಯಾವುದೋ ವಿಷದ ಹಣ್ಣು ತಿಂದೆ, ಅದಕ್ಕೆ ನಾನು ಕಣ್ಣು ಹೋಗ್ಯಾವ, ಬಾಯಾಗ ಬಿದ್ದೀನಿ. ಗುರುಗಳು ಈಗ ದಯವಿಟ್ಟು ಮಾಡಿ ಪರೀಕ್ಷೆ ಅಂತ ಇರ್ತದೆ, ಗೊತ್ತದ? ಈಗ ಪರೀಕ್ಷೆ ಮಾಡಂಗಿಲ್ಲ. ಈಗಿನ ಕಾಲ ಶಿಷ್ಯ ಪರೀಕ್ಷೆ ಮಾಡಿ ಯಾರು ಉಳಿಯಂಗಿಲ್ಲ, ಅದನ್ನು ಬಿಟ್ಟು ಹೋಗತ್ತಾರ. ಹಾಂ, ಸ್ವಾಮಿ ನಿನಗೆ ನಿನ್ನ ಮಠಕ್ಕೆ ನಮಸ್ಕಾರ ಅಂತಾರ. ಪರೀಕ್ಷೆ ಮಾಡೋದ ಬಿಟ್ಟತ್ತ ಈಗ ಮಂದಿ ಎಲ್ಲ. ಆದ್ದರಿಂದ ಏನಾಯ್ತು ಪ್ರಸಂಗ ಅಂದರೆ, ಆವಾಗ ಕರುಣ. ಆವಾಗ ಗುರುಗಳು ಅಂತಾರೆ, ತಮ್ಮ ನಾನು ಅಶ್ವಿನಿ ದೇವತೆಗಳ ಮಂತ್ರವನ್ನು ಹೇಳ್ತೀನಿ, ನೀ ಅದನ್ನು ಪಠಣ ಮಾಡು. ಅಶ್ವಿನಿ ದೇವತೆ ಅಂದ್ರೆ ವೈದ್ಯರು. ಯಾವ ವೈದ್ಯರು? ದೇವತೆಗಳ ವೈದ್ಯರು. ಅವ್ರು ಬಂದು ನೀನು ಚರು ಕೊಡ್ತಾರೆ, ಔಷಧ ಕೊಡ್ತಾರೆ, ಅದನ್ನು ಸ್ವೀಕಾರ ಮಾಡಿ ಆಲ್ರಿ ಅಂತಂದ. ಅವಾಗ ಉಪದೇಶ ಮಾಡಿದರು. ಅಶ್ವಿನಿ ದೇವತೆ ಮಂತ್ರನ ಉಪದೇಶ ಮಾಡಿ ಅಲ್ಲೇ ಪಠಣ ಮಾಡಿದರು. ಅಶ್ವಿನಿ ದೇವತೆಗಳ ಪ್ರತ್ಯಕ್ಷ ಅಂದರೆ ಬಾಯಿನೊಳಗನ ತಮ್ಮ ಕಣ್ಣು ಹೋಗ್ಯಾವ. ಹೌದ್ರಿಪ್ಪ, ಹಾಗಾದ್ರೆ ಈ ಚರವನ್ನು ತಗೋ, ಈ ಚರವನ್ನು ತಿಂದ ಬಳಿಕ ನನ್ನ ಕಣ್ಣು ಬರ್ತಾವೆ. ಆ ಚರವನ್ನು ಗುರುಗಳಿಗೆ ನಾನು ಅರ್ಪಣೆ ಮಾಡ್ತೀನಿ ಅಂದ. ಹಂಗೆ ಮಾಡಕ್ಕೆ ಬರಂಗಿಲ್ಲ, ನೀವೇ ತಿನ್ನಬೇಕು. ಯಾವುದೇ ವಸ್ತುವನ್ನು ಗುರುಗಳಿಗೆ ಅರ್ಪಣೆ ಮಾಡಲಾರ್ದು ನಾನು ತಿನ್ನೋದಿಲ್ಲ ಅಂದ. ಆಗ ಆ ಥರ ಅವರು, ತಮ್ಮ ನೀನೇ ತಿನ್ನಬೇಕು. ಇಲ್ಲ, ನಾ ಗುರುವಿಗೆ ಕೊಡ್ತೀನೋ ಅಂತ. ಅಲ್ಲೋ ನಿನಗೆ ಕಣ್ಣು ಬೇಕೋ ಬೇಡೋ? ಅವೇನಂದ, ಕಣ್ಣು ಬೇಕಾಗಿಲ್ಲ, ನನಗೆ ಗುರುವಿನ ಕೃಪೆ ಬೇಕಾಗಿದೆ ಅನ್ನವ.
ಕಣ್ಣು ಬೇಕಾಗಿಲ್ಲ. ಗುರುವಿನ ಕೃಪೆ ಆದರೆ ಇಂಥ ಕಣ್ಣುಗಳು ಸಾಕಷ್ಟು ಸಿಕ್ಕಾವೆ. ಆವಾಗ ಸ್ವೀಕಾರ ಮಾಡ್ತಮ್ಮ ಅಂದರು. ಸ್ವೀಕಾರ ಮಾಡಿದ ಕಣ್ಣು ಬಂದು ಮ್ಯಾಲೆ ಬಂದು ಭಗವಂತ ಇವತ್ತಿಂದ ಸಕಲ ವೇದ ಉಪನಿಷತ್ತುಗಳು ನನಗೆ ಕಂಠಸ್ಥಾಗಲಿ ಅಂತ ಆಶೀರ್ವಾದ ಮಾಡಿದ್ರು. ತಂತಾನೇ ಮಾಡಬಹುದು ಹೇಳಿ ಎಲ್ಲ ವೇದ ಉಪನಿಷತ್ತು ಪ್ರಕಟ ಆಗ್ತಾ ಇದ್ದಾರೆ. ಈ ಗುರು ಸೇವೆಯಲ್ಲಿ ಇಷ್ಟು ಇಲ್ಲಿ ತಿತಿಕ್ಷನ್ನು ಅದು ಅವನು ಬೇಕಾದಷ್ಟು ಹಸಿವಾದರೂ ಕೂಡ ಹ್ಯಾಂಗೆ ಹೇಳ್ತಾರೆ ಹಾಗೇ ಬಂದಲ್ಲ. ಆ ರೀತಿಯಿಂದ ತಿತಿಕ್ಷ ಅನ್ನೋದು ಕೂಡ ಬಹಳ ದೊಡ್ಡದು. ಸಿದ್ಧಾರ್ಥ ಎಷ್ಟು ತಿತಿಕ್ಷೆ ಅನ್ನೋದು ಮಾಡಿ ಸಹನಶೀಲತೆ. ತಿತಿಕ್ಷೆ ಅಂದ್ರೇನು? ಸಹನಶೀಲತೆ. ಆ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಸಹನೆ ಭಾಳ ಮಾಡಿದ್ರು ಅಂತೇಳಿ. ಅವರು ಬಡಿದ್ರು ಸಹನೆ, ಬೈದ್ರು ಸಹನೆ, ತೆಲಿಮ್ಯಾಗ ಬೆಂಕಿ ಇಟ್ಟು ಸಹನೆ. ಇಂತಹದೊಂದು ದೊಡ್ಡ ಸಹನ ಎಲ್ಲರಿತ್ತಂದ್ರೆ ಅದು ಕೇವಲ ಸಿದ್ಧಾರ್ಥ ಮಾತ್ರನಲ್ಲ ಇತ್ತು ತಮ್ಮ. ಅಂತಹ ಸಹನೆಯನ್ನು ತಿತಿಕ್ಷ ಅಂತ ಕರೀತಾರೆ. ಆ ತಿತಿಕ್ಷೆಯನ್ನು ಆದ ಬಳಿಕ ಈಗೇನದ ಮುಮುಕ್ಷುವಿನ ಲಕ್ಷಣ. ಹೌದಲ್ಲ? ಮುಮುಕ್ಷುವಿನ ಲಕ್ಷಣ ಹೌದಲ್ರಿ? समाधि षट संपत्ति को बाखत साधन एक 20 दोहा समाधि साधन संपत्ति को बाखत साधन एक इमिनव नहीं साधन बचे. ಇವು 9 ಅಲ್ಲ ಅಂದರೆ 6 ಕೂಡಿಸಿ ಒಂದೇ ಅದಾವೆ. ಅಂದರೆ ಏನು? ವಿವೇಕ, ವೈರಾಗ್ಯ, ಸಮಾಧಿ, ಶಕ್ತಿ. ಅವಾರು ಇವು 3. ಇವು ಮುಮುಕ್ಷು ತಿಳ್ಕೊಂಡು ಅವು 3, ಇವು 6, 9 ಆಗುವುದಿಲ್ಲ. ಇವು ಏನಂತ ತಿಳ್ಕೋಬೇಕು? ಎಲ್ಲ ಒಂದೇ. 6 ಸಾಧನೆ ಕೂಡ ಒಂದೇ. ಸಮಾಧಿ ಶತ್ರುಪವಾದ ಯಾವ ಸಂಪತ್ತಿ ಅಂದರೆ ಪ್ರಾಪ್ತಿ ಒಂದೇ ಸಾಧನ ಮಾಡಿ ಗಣಿಸಲ್ಪಟ್ಟಿದೆ. ಆದ್ದರಿಂದ 9 ಸಾಧನ ಇರುವುದಿಲ್ಲ. ಆದರೆ ಸವಿವೇಕ ಅಂದರೆ ವಿವೇಕ ಜನರು 4 ಸಾಧನವೆನ್ನುತ್ತಾರೆ. ವಿವೇಕಿ ಜನರು ಅವುಗಳಿಗೆ 4 ಸಾಧನೆ ಅಂತ. ವಿವೇಕ ಒಂದು, ವೈರಾಗ್ಯ ಒಂದು, ಷಟ್ ಸಂಪತ್ತಿ ಒಂದು, ಮುಮುಕ್ಷತ್ವ ಒಂದು. ಇಷ್ಟದು 4 ಸಾಧನೆಗಳು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸುವರ್ಣದಿಂದ ಟಿಪ್ಪಣಿ 19 ಹೇಗೆ ಸುವರ್ಣದಿಂದ ರಚಿತವಾದ ಅನೇಕ ಮಣಿಗಳಿಂದ ಕೂಡಿದ ಮಾಲೆಯನ್ನು ಒಂದು ಆಭರಣವೆಂದು ಗಣಿಸಲ್ಪಡುವುದು. ಹೆಣ್ಮಕ್ಳ ಕೈಯಾಗ ಕೊಳ್ಳಾಗ ಅನೇಕ ಮಣಿಗಳಿಂದ ಕೂಡಿದ ಒಂದು ಸರ ಇರ್ತೈತಲ್ಲ ಮಾಲೆ, ಅದಕ್ಕೆ ಒಂದೇ ಆಭರಣ ಅಂತಾರೆ ಹೊರತು 6 ಆಭರಣ ಅಂತ ಅನ್ನೋದಿಲ್ಲ. ಹಾಗೆ ಪರಸ್ಪರ ಸಹಕಾರಿಗಳಾದ ಶಮದಮಾದಿ ಷಟ್ ಸಾಧನಗಳು ಪ್ರಾಪ್ತಿ ರೂಪ ಷಟ್ ಸಂಪತ್ತಿಗಳು ಕೂಡ ಒಂದು ಸಾಧನವೆಂದು ಗಣಿಸಲ್ಪಟ್ಟಿದೆ. ಶಮದಮಾದಿ ಷಟ್ ಸಾಧನಗಳು ಪರಸ್ಪರ ಸಹಕಾರಿತ್ವ ಇರುತ್ತವೆ. ಅಂದರೆ ಶಮ ಮತ್ತು ದಮ ಇವೆಲ್ಲ ಏನು 6 ಅದಾವಲ್ಲ, ಇವೆಲ್ಲ ಒಂದಕ್ಕೊಂದು ಸಹಕಾರಿ ಅದಾವೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ದೊಡ್ಡ ಟಿಪ್ಪಣಿ ಅದ, ಹೌದನ? ಹೌದಲ್ಲ? ನಂಬರ್ 1, ಮನ ನಿರೋಧ ರೂಪ ಶಮದ ಹೊರತು ಇಂದ್ರಿಯಗಳ ನಿರೋಧ ರೂಪ ಆಗುವುದಿಲ್ಲ. ಆದ್ದರಿಂದ ದಮಕ್ಕೆ ಶಮದ ಅಪೇಕ್ಷೆ. ಈಗ ಪ್ರತಿಯೆಲ್ಲ ಸಾಧನೆಗೆ ಶಮ ಅವಶ್ಯ ಐತೆ ಅನ್ನೋದಂತ ಹೇಳ್ತಾರೆ. ಇದು ಲಕ್ಷ್ಯದಾಗಿರ್ಬೇಕು. ಏನು ಹೇಳಕ್ಕೆ ಅನ್ನೋದು ಲಕ್ಷ್ಯದಾಗಿತ್ತಂದ್ರೆ ಗುರಿ ತಿಳಿದಂಗೆ ಆಗ್ತದೆ. ಈಗ ಏನು ಹೇಳ್ಬೇಕಂತಾರೆ ಮೊದಲ ಎಲ್ಲ ಸಾಧನೆಗಳಿಗೆ ಶಮ ಅನ್ನೋದು ಕೂಡ ಸಹಕಾರಿ ಇರ್ತದೆ. ಅಂದ್ರೇನು? ದಮ ಇರಬೇಕಾದ್ರೆ ಶಮ ಬೇಕು ಅಂತಾರೆ ಅವರು. ಅದಲ್ರಿ, ಶಮ ಇಲ್ದ ಹೋದ್ರೆ ದಮ ಇರಂಗಿಲ್ಲ. ಅದನ್ನು ಪಾರ್ಜರಹಿತವಾದ ಕನ್ನಡಿಯ ದೃಷ್ಟಾಂತ ಕೊಟ್ಟಾರಿಲ್ಲ, ನೆನಪಾಗ್ತದನಿಲ್ಲ? ಪಾರ್ಜರಹಿತವಾದ ಕನ್ನಡಿ ಮುಂದೆ ನಮ್ಮ ಅಂತಃಕರಣವೃತ್ತಿ ಹೊರಗೆ ಹೋಗ್ಬಿಡ್ತದೆ. ಪಾರ್ಜ ಇತ್ತು ಅಂತಂದ್ರೆ ಹೊರಗೆ ಹೋಗುವುದಿಲ್ಲ. ಹಾಗೆ ದಮ ಅಂದರೆ ಇಂದ್ರಿಯ ನಿಗ್ರಹ ರೂಪ ಪಾರ್ಜ ಇತ್ತು ಅಂತಂದ್ರೆ ಮನೋನಿರೋಧ ರೂಪವಾಗಿರ್ತಕ್ಕಂಥ ಏನೇ ಐತಲ್ಲ ಅದು ವೃತ್ತಿ ಹೊರಗೆ ಹೋಗುವುದಿಲ್ಲ ಅಂತ ಅರ್ಥವನ್ನು ಹೇಳ. ಇನ್ನು ಮನದ ನಿರೋಧದ ಹೊರತು ಬಹಿರ್ಮುಖಿ ಸ್ತ್ರೀ ಪುತ್ರಾದಿ ವಿಷಯಗಳಲ್ಲಿ ಆಸಕ್ತ ಇರುವ ಮನದ
ಪೂರ್ಣ ಶ್ರದ್ಧೆಯು ವೇದಾಂತ ಶಾಸ್ತ್ರ ಮತ್ತು ಸದ್ಗುರುವಿನಲ್ಲಿ ಇರುವುದಿಲ್ಲ. ಶ್ರದ್ಧೆಗೆ ನಮಗೆ ಏನು ಅವಶ್ಯಕತೆ ಐತಿ? ಕ್ಷಮೆಯ ಅವಶ್ಯಕತೆ ಐತಿ. ಶ್ರದ್ಧೆ ಇರಬೇಕಾಯ್ತಂದ್ರೆ ಕ್ಷಮೆ ಇತ್ತಂದ್ರೆ ಶ್ರದ್ಧೆ ಇರ್ತದೆ. ಕ್ಷಮೆ ಇದ್ದಿದ್ದಿಲ್ಲ ಅಂದ್ರೆ ಶ್ರದ್ಧೆ ಇರೋದಿಲ್ಲ. ಮನದ ವಿರೋಧದ ಹೊರತು ಅಂದ್ರೆ ಮನದ ವಿರೋಧ ರೂಪವಾದ ಶ್ರದ್ಧೆಯದ ಇಲ್ಲದ ಹೋದ್ರೆ ಬಹಿರ್ಮುಖಿ ಇರುವ ಮನದ ಪೂರ್ಣ ಶ್ರದ್ಧೆಯು ವೇದಾಂತ ಶಾಸ್ತ್ರ ಮತ್ತು ಸದ್ಗುರುನಲ್ಲಿ ಇರುವುದಿಲ್ಲ. ಯಾವನ ವೃತ್ತಿ ಬಹಿರ್ಮುಖ ಆಗ್ಯದ, ಆ ಬಹಿರ್ಮುಖವಾದ ಮನುಷ್ಯನ ವೃತ್ತಿ ಯಾವ ಗುರುಗಳಲ್ಲಿ ಶ್ರದ್ಧೆಯನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ವೇದಾಂತ ಶಾಸ್ತ್ರ ಮತ್ತು ಸದ್ಗುರುವಿನಲ್ಲಿ ಪೂರ್ಣ ಶ್ರದ್ಧೆ ಇರಂಗಿಲ್ಲ. ಆದ್ದರಿಂದ ಏನಾಗಬೇಕಾಯ್ತು? ಶ್ರದ್ಧೆಗೂ ಕೂಡ ಶಮದ ಅಪೇಕ್ಷೆ. ಈಗ ಶಮದ ಅಪೇಕ್ಷೆ ಎಲ್ಲಿ ಹೇಳಿದ್ರು? ದಮಕ್ಕೂ ಶಮದ ಅಪೇಕ್ಷೆ ಐತಿ, ಹೌದಲ್ರಿ? ಮತ್ತು ಶ್ರದ್ಧೆಗೂ ಕೂಡ ಶಮದ ಅಪೇಕ್ಷೆ ಐತಿ. ಮೂರನೇದು ನಂಬರ್ ಹಾಕ್ಯಾರಲ್ಲ, ಒಂದೊಂದೇ ನೆನಪಿಡಬೇಕು ಅವನ್ನೆಲ್ಲ. ಮನದ ನಿರೋಧದ ಹೊರತು ಬ್ರಹ್ಮದಲ್ಲಿ ಚಿತ್ತದ ಏಕಾಗ್ರತೆಯು ಆಗುವುದಿಲ್ಲ. ಆದ್ದರಿಂದ ಸಮಾಧಾನಕ್ಕೂ ಏನು ಶಮ ಇದ್ರೆ ಸಮಾಧಾನ ಇರ್ತತಿ, ಶಮ ಇದ್ದಿದ್ದಿಲ್ಲ ಸಮಾಧಾನ ಇರುವುದಿಲ್ಲ. ಮನದ ನಿರೋಧ ರೂಪದ ಹೊರತು ಬ್ರಹ್ಮದಲ್ಲಿ ಚಿತ್ತದ ಏಕಾಗ್ರತೆಯು ಆಗುವುದಿಲ್ಲ. ಆದ್ದರಿಂದ ಸಮಾಧಾನಕ್ಕೂ ಕೂಡ ಶಮದ ಅಪೇಕ್ಷೆ ಇರುವುದು. ಮೂರಕ್ಕೆ ಈಗ ಶಮದ ಅಪೇಕ್ಷೆಯನ್ನು ತಿಳಿಸಿಕೊಟ್ಟು, ನಾಲ್ಕನೇದು ಹಾಲು ಮೊದಲಾದ ಉತ್ತಮ ಆಹಾರದಿಂದ ಪಾಲನೆ ಮಾಡಿದ ಬೆಕ್ಕು ಇಲಿಯನ್ನು ನೋಡಿದೊಡನೆ ನಿಲ್ಲುವುದಿಲ್ಲ. ಅಂದರೆ ಇಲೆ ಮೇಲೆ ಹಾರುತ್ತದೆ. ಹೇಗೋ ಹಾಗೆ ವಿಷಯಗಳಿಂದ ಉಪಲಬ್ಧಿಯನ್ನು ಹೊಂದಿದ ಮನಸ್ಸು ನಿರೋಧ ರೂಪ ರಜ್ಜುವಿನಿಂದ ಮುಕ್ತವಾಗಲು ತಡೆಯದೆ ಪ್ರಾಪ್ತ ವಿಷಯಗಳ ಮೇಲೆ ಹಾರುವುದು. ಆದ್ದರಿಂದ ಉಪರಾಮಕ್ಕೂ ಕೂಡ ಶಮದ ಅಪೇಕ್ಷೆ ಇರುತ್ತದೆ. ನೀವು ಬೇಕಾದ ಮಾಡಿ ಕಟ್ಟಿದ ಕೂಡ ಇಲಿ ನೋಡಿದ ಕೂಡಲೇ ಜಿಗಿತತಿ. ಹಂಗೋ ಹಾಗೆ ಇಲ್ಲಿ ಉಪರಾಮ ಇದ್ದಿದ್ದಿಲ್ಲ ಅಂದ್ರೆ ಶಮ ಇದ್ದಿದ್ದಿಲ್ಲ ಅಂದ್ರೆ ಉಪರಾಮ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇನ್ನು ಐದನೇದು ಅಂತರ್ಮುಖವನ್ನು ಹೊಂದಿದ ಮನಸ್ಸಿನಿಂದ ಶೀತ ಉಷ್ಣಾದಿ ತಿತಿಕ್ಷ ಅಂದ್ರೆ ತಿತಿಕ್ಷೆಗೂ ಕೂಡ ಶಮದ ಅಪೇಕ್ಷೆ ಇರುತ್ತದೆ. ಅಂತರ್ಮುಖವನ್ನು ಹೊಂದಿದ ಮನಸ್ಸಿನಿಂದ ಶೀತ ಉಷ್ಣಾದಿ ದ್ವಂದ್ವಗಳ ಸಹನೆಯಾಗುವುದು. ಅಂತರ್ಮುಖ ಇತ್ತಂದ್ರೆ ಆ ಹೊರಗಿನ ಶೀತ ಉಷ್ಣಾದಿಗಳಿಗೂ ಕಲ್ಪನಾಕ ಬರುವುದಿಲ್ಲ. ಯಾಕೆ? ಮನಸ್ಸು ನಿರೋಧ ಆಗಿರ್ತದಲ್ಲ. ಆದರೆ ಬಹಿರ್ಮುಖ ಮನದಿಂದ ಆಗಲಾರದು. ಬಹಿರ್ಮುಖ ಮನ ಇದ್ದವನಿಗೆ ತಿತಿಕ್ಷ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ತಿತಿಕ್ಷೆಗೂ ಶಮದ ಅಪೇಕ್ಷೆ ಇರುವುದು. ಈ ರೀತಿ ಶಮಕ್ಕೆ ದಮಾದಿಗಳ ಸಹಕಾರಿತ್ವ ಇರುವುದು. 5 ಹೌದಲ್ರಿ? ಅಂದ್ರೆ ಶಮದ ಅಪೇಕ್ಷೆ 5ಕ್ಕೂ ಐತಿ ಅನ್ನಂಗಾತು. ಒಟ್ಟು 6 ಅಲ್ರಿ? 6 5ಕ್ಕೂ ಶಮದ ಅಪೇಕ್ಷೆ ಐತಿ ಅಂತ ಹೇಳಿ, ಈಗ ಎರಡನೇದ್ದು ಯಾವುದು ಅಂತ ಕೇಳಿದ್ರೆ ಇನ್ನು ಎಲ್ಲಕ್ಕೂ ದಮದ ಅಪೇಕ್ಷೆ. ಇಲ್ಲಿ ತಕ ಏನಾಯ್ತು? ಎಲ್ಲ ಸಾಧನೆಗೂ ಶಮದ ಅಪೇಕ್ಷೆ ಅಂತ ಹೇಳಿದ್ರು. ಈಗ ಎಲ್ಲ ಸಾಧನೆಗಳಿಗೂ ದಮದ ಅಪೇಕ್ಷೆ ಐತಿ ಅನ್ನೋದನ್ನು ತೋರಿಸಿಕೊಡ್ತಾರೆ. ಅದರಂತೆ ಪಾರ್ಜವಿಲ್ಲದ ಕನ್ನಡಿಯಲ್ಲಿಯ ನೇತ್ರವೃತ್ತಿಯಂತೆ ಇಂದ್ರಿಯ ರೂಪವಾದ ನಿರೋಧದ ಹೊರತು ಮನ ನಿರೋಧ ರೂಪ ಆಗಲಾರದು. ಆದ್ದರಿಂದ ಶಮಕ್ಕೂ ದಮದ ಇದನ್ನ ಹೆಂಗೆ ಹೇಳ್ಕೊಂಡು ಬಂದಿರಲ್ಲ, ಶಮ ಇದ್ರನ ದಮ ಇರ್ತದೆ. ಇನ್ನು ಎರಡನೇದು ರೂಪಾದಿ ವಿಷಯಗಳ ತತ್ಪರವುಳ್ಳ ಪುರುಷನಿಗೆ, ರೂಪಾದಿ ವಿಷಯಗಳಲ್ಲಿ ತತ್ಪರವುಳ್ಳ ಪುರುಷನಿಗೆ ಸತ್ಶಾಸ್ತ್ರ ಹಾಗೂ ಸದ್ಗುರುಗಳ ಶ್ರದ್ಧಾ ಇರುವುದಿಲ್ಲ. ಆದ್ದರಿಂದ ಶ್ರದ್ಧೆಗೂ ಕೂಡ ಮನದ ಅಪೇಕ್ಷೆ, ದಮದ ಅಪೇಕ್ಷೆ. ಶ್ರದ್ಧಾ ದಮ ಇದ್ರೂ ಶ್ರದ್ಧಾ ಇರ್ತದೆ, ದಮ ಇದ್ದಿದ್ದಿಲ್ಲ ಶ್ರದ್ಧಾ ಇರುವುದಿಲ್ಲ ಅಂತ ಹೇಳಿ, ಮೂರನೇದು ಇಂದ್ರಿಯ ನಿರೋಧ ರೂಪ ದಮದ ಹೊರತಾಗಿ ಚಂಚಲವುಳ್ಳ ಮನದ ಏಕಾಗ್ರತೆ ನಿಲ್ಲುವುದಿಲ್ಲ. ಆದ್ದರಿಂದ ಸಮಾಧಾನಕ್ಕೂ ಕೂಡ ದಮದ ಅಪೇಕ್ಷೆ ಇರ್ತದೆ.
ಸಮಾಧಾನ ಅಂದರೆ ವಿಕ್ಷೇಪದ ನಿವೃತ್ತಿಗೆ ಸಮಾಧಾನ ಅಂತ ಹೇಳಿರಲಿಲ್ಲ ಇಲ್ಲ. ಆದ್ದರಿಂದ ಇಂದ್ರಿಯಗಳ ನಿರೋಧ ರೂಪ ದಮದ ಹೊರತಾಗಿ ಚಂಚಲುಳ್ಳ ಮನದಲ್ಲಿ ಏಕಾಗ್ರತೆ ನಿಲ್ಲುವುದಿಲ್ಲ. ಆದ್ದರಿಂದ ಸಮಾಧಾನಕ್ಕೂ ಕೂಡ ದಮದ ಅಪೇಕ್ಷೆ ಇರುತ್ತದೆ. ಇನ್ನು ಇಂದ್ರಿಯಗಳನ್ನು ತಡೆಯದ ಹೊರತು ಪ್ರತ್ಯಕ್ಷ ಅನುಭವ ಮಾಡಿರುವ ಅನುಕೂಲ ವಿಷಯಗಳಲ್ಲಿ ರಾಗದ ಉದ್ಭುತ ಸಂಸ್ಕಾರ ದ್ವಾರ ಇಚ್ಛೆ ಉಂಟಾಗುತ್ತದೆ. ಆದ್ದರಿಂದ ಉಪರಾಮಕ್ಕೂ ಕೂಡ ದಮದ ಅಪೇಕ್ಷೆ ಇರುವುದು. ಈ ರೀತಿಯ ಇಂದ್ರಿಯಗಳನ್ನು ತಡೆಯಲಾರದ ಹೊರತು ಪ್ರತ್ಯಕ್ಷ ಅನುಭವ ಮಾಡಿದ ಅನುಕೂಲ ವಿಷಯಗಳಲ್ಲಿ ಒಂದು ಅನುಕೂಲ ವಿಷಯ, ಇನ್ನೊಂದು ಪ್ರತಿಕೂಲ ವಿಷಯ. ಪ್ರತಿಕೂಲ ವಿಷಯದ ಇಲ್ಲಿ ಸಂಬಂಧ ಇಲ್ಲ. ಯಾವ ಅನುಕೂಲ ವಿಷಯ ಐತಲ್ಲ ಅಲ್ಲಿ ರಾಗದ ಉದ್ಭುತ ಆಗ್ತದೆ. ಉದ್ಭುತ ಅಂದ್ರೆ ಉದ್ಭುತ ಉದ್ಭುತ ಉದ್ಭವ ಬೇರೆ ಮಾತು. ಉದ್ಭುತ ರೂಪ ಸಂಸ್ಕಾರ ದ್ವಾರ ಇಚ್ಛಾ ಉಂಟಾಗುವುದು. ಆದ್ದರಿಂದ ಉಪರಾಮಕ್ಕೂ ಕೂಡ ದಮದ ಅಪೇಕ್ಷೆ ಇರುತ್ತದೆ. ಪ್ರತ್ಯಕ್ಷ ಯೋಗಿಕ ಉದ್ಭುತ ಅಂತ ಕರೀತಾರೆ. ಹೌದಾ? ಇನ್ನು ಈ ರೀತಿಯಿಂದ ದಮಕ್ಕೂ ಶಮಾದಿಗಳ ಸಹಕಾರಿತ್ವ ಇರುತ್ತದೆ. ಅದರಂತೆ ಸದ್ಗುರು ಸತ್ಶಾಸ್ತ್ರಗಳ ವಚನದಲ್ಲಿ ವಿಶ್ವಾಸರೂಪ ಶ್ರದ್ಧೆ ಹೊರತಾಗಿ ಶ್ರವಣದಲ್ಲಿ ಪ್ರವೃತ್ತಿ ಇಚ್ಛೆಯು ಅಭಾವವಾಗುವುದರಿಂದ ಶ್ರವಣದಲ್ಲಿ ಉಪಯೋಗಿಯಾದ ಶಮ ಮೊದಲಾದ ಯಾವುದೇ ಸಾಧನಗಳನ್ನು ಪುರುಷನು ಧಾರಣ ಮಾಡುವುದಿಲ್ಲ. ಅಲ್ರಿ ಇಲ್ಲಿ ಯಾವುದ್ರ ಸಾಧನ ಅವಶ್ಯಕತೆ ಹೇಳ್ತಾ ಇದ್ದಾರೆ? ಯಾವ ಸಾಧನ ಅಪೇಕ್ಷತೆ ಹೇಳ್ತಾ ಇದ್ದಾರೆ? ಶ್ರದ್ಧೆಯನ್ನು ಹೇಳೋರದಾರ ಇಲ್ಲಿ ಅಲ್ರಿ. ಏನು ಹೇಳ್ತಾರೆ? ಅದರಂತೆ ಸದ್ಗುರು ಮತ್ತು ಸತ್ಯಾಸ್ತ್ರಗಳ ವಚನಗಳ ವಿಶ್ವಾಸ ಅಂದ್ರೆ ಶ್ರದ್ಧೆ ಹೊರತಾಗಿ ಶ್ರದ್ಧೆ ಇಲ್ಲದ ಹೋದ್ರೆ ಶ್ರವಣಾದಿಗಳ ಪ್ರವೃತ್ತಿ ಇಚ್ಛೆ ಅಭಾವವಾಗುವುದು. ಶ್ರದ್ಧೆ ಇದ್ದವನು ಶ್ರವಣಕ್ಕೆ ಬರ್ತಾನ, ಶ್ರದ್ಧೆ ಇದ್ದಿದ್ದಿಲ್ಲ ಅಂದ್ರೆ ಶ್ರವಣಕ್ಕೆ ಬರಂಗಿಲ್ಲ. ಅವನು ಶ್ರದ್ಧೆ ಸಂಸಾರದ ಐತೆ ಹೊರತು ಗುರುವಾಕ್ಯದಲ್ಲಿ ಶಾಸ್ತ್ರವಾಕ್ಯದಲ್ಲಿ ಶ್ರದ್ಧೆ ಇಲ್ಲ. ಯಾವನಲ್ಲಿ ಶ್ರದ್ಧೆ ಇಲ್ಲ ಅವ ಶ್ರವಣದ ಪ್ರವೃತ್ತಿ ಇಚ್ಛೆ ಅಭಾವ ಆಗ್ತದೆ. ಶ್ರವಣದಲ್ಲಿ ಉಪಯೋಗಿಯಾದ ಶಮ ಮೊದಲಾದ ಯಾವುದೇ ಸಾಧನಗಳನ್ನು ಪುರುಷನು ಧಾರಣ ಮಾಡಿದ ಸರ್ವ ಸಾಧನಗಳು ವಿಧವೆಯ ಮಾಡಿಕೊಂಡ ಶೃಂಗಾರದಂತೆ ವ್ಯರ್ಥವಾಗುತ್ತದೆ. ಏನು ಪತಿಯಿದ್ದ ಹೆಂಡತಿ ಆ ಆಭರಣಗಳ ಹಾಕ್ಕೊಂಡು ಹೋದ್ರೆ ಅಲ್ಲಿ ಪ್ರಯೋಜನ. ಆಕೆ ವಿಧವೆ ಅದ, ಎಷ್ಟು ಆಭರಣ ಹಾಕ್ಕೊಂಡು ಏನು ಮಾಡೋದು ಅಲ್ಲ. ಆ ವಿಧವೆ ಏನು ಆಭರಣಗಳಂತೆ ಶೃಂಗಾರದಂತೆ ವ್ಯರ್ಥವಾದ. ಈ ಕಾರಣದಿಂದ ಶಮಾಧಿ ಸರ್ವ ಸಾಧನಗಳಿಗೆ ಶ್ರದ್ಧೆಯ ಅಪೇಕ್ಷೆ ಇರುವುದು. ಈ ರೀತಿ ಶ್ರದ್ಧೆಗೆ ಶಮಾಧಿ ಸರ್ವ ಸಾಧನಗಳು ಸಹಾಯಕ ಇರುವುದೆಂದು ಸ್ಪಷ್ಟವಾಗಿರುತ್ತದೆ. ಅದರಂತೆ ಚಿತ್ತದ ಏಕಾಗ್ರತೆಯ ಹೊರತು ಶಮಾಧಿ ಸಾಧನಗಳು ಕೂಡ ಸಿದ್ಧವಾಗುವುದಿಲ್ಲ. ಶಮಾಧಿ ಸಾಧನಗಳು ಸಿದ್ಧ ಆಗ್ಬೇಕಾದ್ರೆ ಚಿತ್ತದ ಏಕಾಗ್ರತೆ ಬೇಕಾಗ್ತದೆ. ಆದ್ದರಿಂದ ಶಮದಮಾದಿಗಳಿಗೆ ಸಮಾಧಾನ ಅಪೇಕ್ಷೆ ಇರುವುದು. ಈ ರೀತಿಯಿಂದ ಸಮಾಧಾನಕ್ಕೆ ಶಮಾದಿಗಳ ಸಹಕಾರಿತ್ವ ಇರುತ್ತದೆ. ಇನ್ನು ಅದರಂತೆ ವಿಷಯಗಳಿಂದ ಚಿತ್ತವು ಉಪರಾಮ ಹೊಂದದ ಹೊರತು ಶಮಾದಿಕ ಯಾವ ಸಾಧನ ಕೂಡ ಸಿದ್ಧಿಸುವುದಿಲ್ಲ. ಆದ್ದರಿಂದ ಶಮಾದಿಗಳಿಗೆ ಉಪರಾಮದ ಅಪೇಕ್ಷೆ ಇರುವುದು. ಈ ರೀತಿಯಿಂದ ಉಪರಾಮಕ್ಕೆ ಶಮಾದಿಗಳ ಸಹಕಾರಿತ್ವ ಇರುತ್ತದೆ. ಇನ್ನು ಆರನೇದು ಕೊನೆಯದು ಇಲ್ಲಿ ಏನು ಹೇಳ್ತಾರೆ? ಅದರಂತೆ ಶೀತ ಉಷ್ಣ ಕ್ಷುಧ ತುಷ ಹಾನಿಯ ಲಾಭ ಮೊದಲಾದ ವ್ಯವಹಾರಗಳಾದ ಅನೇಕ ಉಪದ್ರವ ಸಹನ ಹೊರತಾಗಿ ಮನ ನಿರೋಧ, ಇಂದ್ರಿಯ ನಿರೋಧ, ಗುರುಶಾಸ್ತ್ರಗಳ ವಚನದಲ್ಲಿ ಆಸ್ತಿಕತ, ಚಿತ್ತ ಏಕಾಗ್ರತ ಮತ್ತು ಪ್ರಾಪ್ತವಾದ ಧನ ಮೊದಲಾದ ವಿಷಯಗಳು ಉಪರಾಮತೆ ಸಿದ್ಧವಾಗುವುದಿಲ್ಲ. ಏನಿಲ್ಲದ ಹೋದ್ರೆ ತಿತಿಕ್ಷಾ ಹೋದ್ರೆ ತಿತಿಕ್ಷಾ ಹೇಳಕತ್ತಾರೆ ಇಲ್ಲಿ, ಹೌದಲ್ಲ? ಆದ್ದರಿಂದ ಆಸ್ತಿಕತ, ಚಿತ್ತ ಏಕಾಗ್ರತ ಮತ್ತು
ಪ್ರಾಪ್ತವಾದ ಧನ ಮೊದಲಾದ ವಿಷಯಗಳು ಉಪರಾಮತೆ ಸಿದ್ಧವಾಗುವುದಿಲ್ಲ. ಆದ್ದರಿಂದ ಶಮಾದಿಗಳಿಗೆ ತಿತಿಕ್ಷಾರೂಪ ತಪದ ಅಪೇಕ್ಷೆ ಇರುತ್ತದೆ. ತಿತಿಕ್ಷೆಗೆ ತಪಸ್ಸು ಅಂತ ಕರೀತಾರೆ, ಸಹನಕ್ಕೆ ಅಂತಾರೆ ತಪಸ್ಸು ಅಂತ ಕರೀತಾ ಇದ್ದಾರೆ. ಈ ರೀತಿಯಾಗಿ ತಿತಿಕ್ಷಾರೂಪ ತಪದ ಅಪೇಕ್ಷೆ ಇರ್ತದೆ. ಮತ್ತು ತಿತಿಕ್ಷೆಗೂ ಕೂಡ ಶಮಾದಿಗಳ ಸಹಕಾರಿತ್ವ ಇರುತ್ತದೆ. ಈ ರೀತಿಯಿಂದ ಶಮಾದಿಗಳಿಗೆ ಪರಸ್ಪರ ಸಹಕಾರಿತ್ವ ಇರುತ್ತದೆ. ಒಟ್ಟಿನಲ್ಲಿ ಏನು ಹೇಳಿದಾತು, ಈ 6 ಕೂಡಿಸಿ ನಾವು ಒಂದು ಅಂತ ಯಾಕೆ ಹೇಳಿದಪ್ಪ ಅಂತ ಕೇಳಿದ್ರೆ, ಅವು ಒಂದಕ್ಕೊಂದು ಸಹಕಾರಿ ಇರುವುದರಿಂದ 6ಕ್ಕೂ ಒಂದೇ ಅಂತ ನಾವು ಹೇಳ್ಕೊಂಡು ಬಂದೀವಿ. ಈ ರೀತಿಯಾಗಿ ಇನ್ನು ಅಥ ಮುಮುಕ್ಷುತ ಲಕ್ಷಣ ಯಾವ್ದ್ರಿ 14ನೇ ವಿಷಯಾಂಕ ಬ್ರಹ್ಮ ಪ್ರಾಪ್ತಿ ಅರು ಬಂಧಕಿ ಹಾನಿ ಮೋಕ್ಷತೋ ರೂಪ ತನಕಿ ಚಾಹ ಮುಮುಕ್ಷಿತ ಬಾಕತ ಮುನಿವಿರ ರೂಪ. ಬ್ರಹ್ಮ ಪ್ರಾಪ್ತಿ ಅರು ಬಂಧಕಿ ನಿವೃತ್ತಿ ಬ್ರಹ್ಮದ ಪ್ರಾಪ್ತಿ ಮತ್ತು ಅನರ್ಥದ ನಿವೃತ್ತಿ ಮೋಕ್ಷದ ಸ್ವರೂಪವಾಗಿರುತ್ತದೆ. ಅದರ ಇಚ್ಛೆ ಹೊರತು ಮುಮುಕ್ಷತ ಇರುವುದು. ಮುಮುಕ್ಷತ ಮತ್ತು ಮುಮುಕ್ಷತ್ವ ಪರ್ಯಾಯ ಶಬ್ದಗಳಿರ್ತವೆ. ಅದರ ಇಚ್ಛೆಯ ಹೆಸರು ಯಾವುದರ ಇಚ್ಛೆ ಹೆಸರು? ಬ್ರಹ್ಮದ ಪ್ರಾಪ್ತಿ, ಅನರ್ಥದ ನಿವೃತ್ತಿ. ಬ್ರಹ್ಮ ಮೋಕ್ಷ ಅಂದರೆ ಏನಂತಾರೆ ಅಂತಾರೆ? ಅತ್ಯಂತ ದುಃಖದ ನಿವೃತ್ತಿ, ಮೋಕ್ಷದ ಸ್ವರೂಪಕ್ಕೆ ಬೇರೆ ಬೇರೆ ದರ್ಶನಕಾರರು ಬೇರೆ ಬೇರೆ ಲಕ್ಷಣಗಳನ್ನು ಹೇಳಿದ್ದಾರೆ. ಅಲ್ಲಿ ಸ್ವರ್ಗ ಪ್ರಾಪ್ತಿಗೆ ಮೋಕ್ಷ ಅಂತಂತಾರೆ. ಯಾರವರು? ಚಾರ್ವಾಕರ ಪೂರ್ವಮೀಮಾಂಸಕರು. ಸ್ವರ್ಗ ಪ್ರಾಪ್ತಿಗೆ ಇಲ್ಲಿ 101 ಯಜ್ಞ ಮಾಡಿತ್ತು. ಸತ್ತ ಬಳಿಕ ಏನು ಸ್ವರ್ಗ ಪ್ರಾಪ್ತಿ ಆಕತ್ತಲ್ಲ ಅದಕ್ಕೆ ಮೋಕ್ಷ ಅಂತ ಅವ್ರಂತಾರೆ. ಯಾರು? ಪೂರ್ವಮೀಮಾಂಸಕರು. ನಯಾಕರಿ ಅಂತಾರೆ 21 ದುಃಖಗಳ ನಿವೃತ್ತಿಗೆ ಮೋಕ್ಷ ಅನ್ಬೇಕು ಅಂತ ಅವ್ರಂತಾರೆ. ಸಾಂಖ್ಯರು ತ್ರಿತಾಪಗಳ ನಿವೃತ್ತಿಗೆ ಮೋಕ್ಷ ಅಂತ ಅವ್ರಂತಾರೆ. ಈ ಚಾರ್ವಾಕರು ಸಾಯುಧನ ಮೋಕ್ಷ ಅಂತಾರೆ. ಸುಖವೇ ಸ್ವರ್ಗ, ದುಃಖವೇ ನರಕ, ಮರಣವೇ ಮೋಕ್ಷ ಅಂತ. ಈಗ ಅನೇಕ ಜನ ಮೋಕ್ಷದ ಪದ ಒಂದೇ ಇದ್ದರೂ ಕೂಡ ಅವ್ರು ಭಿನ್ನ ಭಿನ್ನವಾಗಿರ್ತಕ್ಕಂಥ ಲಕ್ಷಣ ಹೇಳ್ಯಾರ. ಇಲ್ಲಿ ಏನು ಹೇಳ್ತಾರೆ? ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ಅತ್ಯಂತ ದುಃಖ ನಿವೃತ್ತಿ ಅಂದ್ರೇನು? ದುಃಖ ನಿವೃತ್ತಿ ಆದ್ರೆ ಪುನಃ ಉತ್ಪತ್ತಿ ಆಗಬಾರ್ದು, ಅದಕ್ಕೆ ಅತ್ಯಂತ ನಿವೃತ್ತಿ ಅಂತ ಕರೀತಾರೆ. ಈ ರೀತಿಯಾಗಿ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ಇದಕ್ಕೆ ಅಂತಾರೆ ಮುಮುಕ್ಷತ್ವ. ಅದಕ್ಕೆ ಪರ್ಯಾಯ ಮುಮುಕ್ಷತ್ವ, ಮುಮುಕ್ಷುತ ಇವೆಂತಾರೆ ಪರ್ಯಾಯ ಶಬ್ದಗಳು. ಒಂದೇ ಅರ್ಥವುಳ್ಳ 2 ಶಬ್ದಗಳಿಗೆ ಪರಸ್ಪರ ಎಂತಾರೆ ಪರ್ಯಾಯ ಅಂತ ಕರೀತಾ ಇರ್ತಾರೆ. ಈ ಮುಮುಕ್ಷತ್ವ ಒಂದು ಮಂದ ಮುಮುಕ್ಷತ್ವ, ಇನ್ನೊಂದು 2 ಅದಾಗಲ್ಲ. ಮತ್ತೆ ಮಂದ ಮುಮುಕ್ಷತ್ವ, ಮತ್ತೊಂದು ಮೋಕ್ಷ ಪಡಿಬೇಕ್ರಿ. ಅದು ಚಲೋ. ಅದು ಸ್ವಲ್ಪ ಮಕ್ಕಳ ತೆಲಿನ ಲೈಕಿಕ ಹಾಕಿ ನಂತರ ನೋಡೋಣ. ಹೌದಲ್ಲ? ಅದು ಸಾಧ್ಯ ಇಲ್ಲ. ಇದಕ್ಕೆ ಅಂತಾರೆ ಮಂದ ಅಂತಾರೆ. ಹೌದ್ರಿ? ಇನ್ನು ತೀವ್ರ ಅಂದ್ರೆ ಎದಕ್ಕಂತಾರೆ ಅಂತ ಕೇಳಿದರೆ, ಈ ಶ್ರಾವಣ ಭಾಗ ಇದ್ರೊಳಗೆ ಆಷಾಢದಾಗ ಮಳೆ ಬಂದು ಜೋರ ನದಿಗಳು ಬರ್ತಾವಲ್ಲ, ಆ ನದಿಗಳು ಬ್ರಿಡ್ಜನ್ನು ಕಿತ್ಕೊಂಡು ಹೋಗ್ತಾವೆ. ಪ್ರತಿಬಂಧಕ್ಕೆ ಯಾವ ಇಲ್ಲ ಅದಕ್ಕೆ. ಹಾಗೆ ನಮ್ಮಲ್ಲೇ ಒಬ್ಬರು ಶಿಕ್ಷಕರಿದ್ದರು. ಅವರು ಶಾಸ್ತ್ರ ಮೇಲೆ ಭಾಳ ಪ್ರೇಮ. ಮಾಲಿಂಪುರ ಚಿಮ್ಮಡ ಅಂತ 4 ಕಿಲೋಮೀಟರ್. ಅವ್ರು ಚಿಮ್ಮಡಕ್ಕೆ ಶಿಕ್ಷಕರಾಗಿದ್ದರು. ಮಾಲಿಂಪುರಕ್ಕೆ ಕುಬಸೂರವ್ರ ಮನೆಯೊಳಗೆ ದಿನ ಯಾವುದೋ ಮಹಾತ್ಮರು ಬರ್ತಿದ್ರು. ಚಡಿಮಠದ ಶಂಕರಾನಂದ ಮಹಾಸ್ವಾಮೀಜಿಯವರು ಬಂದಿದ್ರು. ಆ ಸುದ್ದಿ ಕೇಳ್ತಿರ್ಲಿ ಅವ ಓಡಿ ಆ ಮನೆ ಬಿಟ್ಟು ರಜೆ ಹಾಕಿ ಬಂದು ಬಿಡವ ಮಾಲಿಂಪುರಕ್ಕೆ. ಒಂದು ದಿವಸ ಅಪ್ಪಗಳು ಬಂದಾರ ಸುದ್ದಿ ಕೇಳ, ಕೈಯಾಗ ಚೀಲ ತೊಗೊಂಡು ಅಂಟ ಹೇಪಿ ಹೇಳಿ ಹೊಕ್ಕಿ ಅಂದರು. ಮಾಲಿಂಪುರಕ್ಕೆ ಅಪ್ಪಗಳು ಬಂದಾರ, ಶಾಸ್ತ್ರ ಕೇಳಕ್ಕೆ ಹೋಗ್ತೀನಿ ಅಂದ. ಅಯ್ಯ
ಈಗ ಡಿಲೆವರಿ ಇಂದ ನನಗೆ ಡಿಲೆವರಿ ಅದ ನೀವು ಆದರೆ ಹೆಂಗೆ ಮಾಡೋದು ಅಂದರು. ನನ್ನ ಗತಿ ಏನು ಅಂದಕ್ಕೆ ಹುಚ್ಚಿ ನನ್ನ ಗತಿಯ ನಾನು ತೀಳಾರ ಹೊಂಟನೆ ಅಂದ. ನಿನ್ನ ಗತಿ ಏನು ಹೇಳಿ ನನ್ನ ಗತಿನ ತೀಳಾರ ನಾ ಹೊಂಟ ಬಂದ ಬಿಟ್ಟ ಪುಣ್ಯಾತ್ಮ. 4 ದಿವಸ ನಿಂತ ಶಾಸ್ತ್ರ ಮುಗಿದ ಬಳಿಕ ಹೋದ ಕೂಡಲೇ ಹೊರಗೆ ನಡೆದೈತಿ ಅಲ್ಲ ನೀವು ಹೋದ್ರಿ ಅವ್ರ ಪಕ್ಷಗಳ ತಂದರು ಅವ್ರ ಗಿಟ್ಟಿಕೊಂಡ್ರು ಅದಾತು ಇದಾತು ಅದು ಗೊತ್ತಿದ್ದ ಹೋಗಿ ನಮ್ಮವ. ಇದಕ್ಕೆ ತೀವ್ರ ಮೋಕ್ಷತ್ವ ಮನ್ಯಾಗ ಬೇಕಾದ ಸತ್ತ ಹೆಣ ಇದ್ರು ಕೂಡ ಹೋಗ್ಬೇಕು ನೋಡ್ರಿ ಶ್ರವಣಕ್ಕೆ. ಸಾಧ್ಯದನ್ನ ಯಾರಿಗಾರೆ ಸಾಧ್ಯತ್ತಂದ್ರೆ ನೀವು ತೀವ್ರ ಮೋಕ್ಷತ್ವ ಅಂತ ತಿಳ್ಕೋಬೇಕಾಗ್ತದೆ. ಅಷ್ಟು ತೀವ್ರ ಮೋಕ್ಷತ್ವ ಫಲಕಾರಿ ಅದು. ಮಂದ ಮೋಕ್ಷತ್ವ ಈ ಜನ್ಮದಲ್ಲಿ ಫಲ ಆಗೋದಿಲ್ಲ, ಮುಂದೆ ಮುದ್ರಿ ರೋಕಾಲ. ಆದ್ದರಿಂದ ತೀವ್ರ ಮೋಕ್ಷತ್ವ ಇತ್ತು ಅಂತಂದರೆ ಅದು ಏನು ಮಾಡ್ತದೆ ಅಂತಂದರೆ ಫಲಕ್ಕೆ ಹೇತು ಆಗ್ತದೆ. ಈ ರೀತಿಯಾಗಿ ಇಲ್ಲಿ ತನಕ ಏನೇನು ಹೇಳಂಗಾತು ಅಂತ ಕೇಳಿದರೆ 4 ವಿವೇಕ, ವೈರಾಗ್ಯ, ಶಮಾರ್ಷ ಸಂಪತ್ತಿ, ಮೋಕ್ಷತ್ವ ಇವುಗಳನ್ನು ಹೇಳಿಕೊಂಡು ಬಂದ ಬಳಿಕ ತೋಹ ಏಚವ ಸಾಧನ ಜ್ಞಾನಕ್ಕೆ ಶ್ರವಣಾಧಿಕತ್ರಯ ಮೇಲೆ ತತ್ಪದ ತ್ವಂಪದ ಅರ್ಥಕೋ ಶೋಧನ ಅಷ್ಟಮ ದೇವಿ. ಇಲ್ಲಿ ತನಕ ವಿವೇಕಾದಿಗಳನ್ನು ಅನ್ಕು, ಶ್ರವಣಾದಿಗಳು 4. ಶ್ರವಣಾದಿಗಳು 3, ವಿವೇಕಾದಿಗಳು ವಿವೇಕ, ವೈರಾಗ್ಯ, ಶಮಾಧಿಕ ಸಂಪತ್ತಿ, ಮೋಕ್ಷ ಇವು 4 ಅದು. ಮುಂದೆ ಶ್ರವಣ, ಮನನ, ನಿಧ್ಯಾಸನ ಇವು ಉಳಿಸಿ ಎಷ್ಟದು 7. ತತ್ಪದದ ಅರ್ಥದ ಮತ್ತು ತ್ವಂಪದದ ಅರ್ಥದ ಶೋಧನೆ ಎಷ್ಟದು 8. ಇವು 8 ಜ್ಞಾನದ ಸಾಧನೆಗಳು. ಮೊದಲ 4 ಹೇಳಿದರು, ಈ ಬಳಿಕ 8 ಹೇಳಿದ್ರು. ಮೊದಲು ಒಮ್ಮೆ 8 ಹೇಳಿದ್ರೆ ಹುಡುಗ ಓಡ್ ಹೋಗಿದ್ದಾನು ಅಂತ ಹೇಳಿ ಇದ ನಮ್ಗೆ ಸಾಧ್ಯಲ್ಲಪ್ಪ ಅಂತೇಳಿ ಓಡಿ ಹೋದ ಅಂತೇಳಿ ಮೊದಲು 4 ಹೇಳಿದ್ರು. ಕುಂತ 4 ಆದ್ರೆ ಆತಂದ್ರೆ ಇಲ್ಲ ಇನ್ನು 4 ಅದಾವ. ಯಾರು ವಿವೇಕಾದಿಗಳು 4 ಆದ ಬಳಿಕ ಶ್ರವಣ, ಮನನ ಮತ್ತು ಪದಾರ್ಥ ಶೋಧನೆ. ಇಲ್ಲಿ ಪದಾರ್ಥ ಶೋಧನೆಗೆ ಏನೋ ಹೇಳಕತ್ತಾರಲ್ಲ, ಯಾವುದು 22. ಚೇತನ ಮತ್ತು ಜಡದ ಕ್ರಮದಿಂದ ಕಾರ್ಯ ಕಾರಣತ್ವ ಮತ್ತು ಅಧಿಷ್ಠಾನ ಅಧ್ಯಸ್ಥತ್ವ ಮತ್ತು ದೃಷ್ಟಾದೃಶ್ಯತ್ವ ಮತ್ತು ಸಾಕ್ಷಿ ಸಾಕ್ಷತ್ವ ರೂಪಗಳಾಗಿರಬವೋ ಅವುಗಳ ಶಾಸ್ತ್ರೋಕ್ತವಾದ ಅನೇಕ ಪ್ರಕ್ರಿಯೆಗಳಿಂದ ಯಾವ ವಿಚಾರ ಮಾಡುವುದಿದೆಯೋ, ಅಂದರೆ ಹಂಸ ಪಕ್ಷಿಯಿಂದ ಮಾಡಿದ ಹಾಲು ನೀರಿನ ವಿಭಾಗದಂತೆ, ಬೆಣ್ಣೆ ಮಜ್ಜಿಗೆ ವಿಭಾಗದಂತೆ, ಅಥವಾ ಮೃತ್ತಿಕೆ ಉಪಾಕಾಶ ವಿಭಾಗದಂತೆ ವಿಭಾಗ ಮಾಡುವುದೇನಿದು ಅದು ಅರ್ಥದ ಶೋಧನೆ. ಒಂದ ಮಾತಿನಾಗ ಅಂದರೆ ವಿಭಾಗ ಮಾಡೋದಕ್ಕೆ ಅರ್ಥದ ಶೋಧನೆ ಅಂತ. ವಿಭಾಗ ಈಗ ಏನಾಗೈತಿ, 2 ಅಭಿನ್ನಾಗಿ ನಮಗೆ ತೋರಾಕತ್ತೇವಲ್ಲ, ವಿಭಾಗ ಮಾಡೋದು ಏನು, ಚೇತನ ಜಡ. ಹೌದಲ್ಲ, ಈ ಚೇತನ ಮತ್ತು ಜಡ ಇವನ್ನೆರಡೂ ವಿಭಾಗ ಮಾಡೋದು. ಚೇತನ ಅಂದ್ರೆ ಜಡ, ಚೇತನ ಮತ್ತು ಜಡವನ್ನು ವಿಭಾಗ ಮಾಡೋದು ಹೆಂಗೆ? ನಾ ಹೇಗೆ ನೀವು ಹ್ಞೂ ಅಂದ್ರಿ ಮಾಡೋದು ಹೆಂಗದ? ಚೇತನ ಮತ್ತು ಜಡ ವಿಭಾಗ ಮಾಡಬೇಕಾಗಿತ್ತು. ಚೇತನದ ಲಕ್ಷಣಗಳು ಚೇತನ ಲಕ್ಷಣ ಏನು, ಜಡದ ಲಕ್ಷಣ. ಲಕ್ಷಣ ತಿಳಿದ್ರೆ ವಿಭಾಗ ಮಾಡಕ್ಕೆ ಬರ್ತೈತೇವ್ರಿ. ಈಗ ಅಕ್ಕಿ ಹಸನು ಮಾಡುವ ಅಂತ ಕೊಟ್ಟರು, ಅಕ್ಕಿ ಹೆಂಗಿರ್ತಾವೆ, ಹಾಳು ಹೆಂಗಿರ್ತಾವೆ ಗೊತ್ತಿದ್ರೆ ಅಕ್ಕಿ ಹಾಳುಗಳನ್ನು ಬೇರ್ಪಡಿಸ್ತಾಳೆ ಅಲ್ಲ. ಅದು ಗೊತ್ತೇ ಇಲ್ಲ. ನೀ ಜಡಚೇತನ ಹೆಂಗೆ ಬೇರ್ಪಡಿಸ್ತೀಪ? ಯಾವುದು ಅರಿಯುವುದಾಗಿದೆಯೋ ಅದು ಚೇತನ, ಯಾವುದು ಅರಿಸಿಕೊಳ್ಳೋದಾಗಿದೆ ಅದು ಜಡ. ಇಡೀ ಪಂಚ ವಿಷಯಗಳ ಸಮೂಹವಾದಕ್ಕ ಈ ಜಗತ್ತೇನದ ಅಲ್ಲ, ಇದೆಲ್ಲ ಜಡ ಅದ. ಇವುಗಳೆಲ್ಲ ಅರಿತಕ್ಕಂಥ ಚೇತನ ಅಂದದ. ಚೈತನ್ಯ ಅಂದ್ರೆ ಎದಕ್ಕಂತಾರೆ? ಜ್ಞಾನ ಸ್ವರೂಪವಾದ ಚೈತನ್ಯ. ಅದರಿಂದಲೇ ಸಮಸ್ತ ಘಟಪಟಾದಿ ಪ್ರಪಂಚ ಅರಿಯಲ್ಪಡುತ್ತದೆ. ಮನ ಇಂದ್ರಿಯಾದಿಗಳಿಗೆ ಅರಿಯಲ್ ಅಶಕ್ಯವಾದದ್ದು ಚೈತನ್ಯ. ಈ ಶಬ್ದಗಳ ಲಕ್ಷಣ ಗೊತ್ತಿತ್ತು ಅಂದ್ರೆ ಅರ್ಥ ಆಕತ್ರಿ. ಇಲ್ಲದ ಸುಮ್ ಶಬ್ದದ ಮ್ಯಾಗ ಹೋಗ್ತದೆ ಅಲ್ಲಿ. ಚೇತನ ಜಡ ಅನ್ಕೋತ ಹೋಗೋದು ಹಂಗ. ಆ ಚೇತನ ಅಂದ್ರೆ ಗೊತ್ತಿಲ್ಲ, ಜಡ ಅಂದ್ರೆ ಗೊತ್ತಿಲ್ಲ.
ಚೈತನ್ಯ ಅಂದರೆ ಯಾವುದು ಜ್ಞಾನದ ಸ್ವರೂಪವಾಗಿರುವುದೋ ಹೌದಲ್ರಿ ಮತ್ತು ಸರ್ವ ಪ್ರಪಂಚವನ್ನು ಯಾವುದು ಅರಿಯುವುದಾಗಿದೆಯೋ ಹೌದಲ್ರಿ. ಸರ್ವ ಪ್ರಪಂಚ ಜಾಗೃತ ಸ್ವಪ್ನ ಸುಷುಪ್ತಿ ಈ ಮೂರು ಅವಸ್ಥೆಯೊಳಗೆ ಸರ್ವ ಪ್ರಪಂಚದ ಇದು ಬಿಟ್ಟು ಹೊರಗೆ ಅಂದ್ರೆ ಇದಲ್ರಿ. ಸರ್ವ ಪ್ರಪಂಚ ಅಂದರೆ ಏನು? ಜಾಗ್ರ ಸ್ವಪ್ನ ಸುಷುಪ್ತಿ ಈ ಮೂರನ್ನು ಅರಿತಕ್ಕಂಥ ಅರಿವು ಇದಕ್ಕೇನಂತಾರೆ ಅಂತ ಕೇಳ ಜಾಗ್ರವನ್ನು ಅರಿತದೆ. ಇಲ್ಲಿ ನಮ್ಮ ನೇತ್ರಾದಿ ಇಂದ್ರಿಯಗಳೇ ಜಾಗರವನ್ನು ಅರಿತಾವ ಅಂತ ನಿಮಗೆ ಅನಿಸ್ಬಹುದು. ಅದಲ್ಲದೆ ಜಾಗರಣದ ಜಡ ಪೂರ್ವವಿದನು ವಿಶ್ವನಾಗಿ ನೇತ್ರಾದಿಕ ಯೋಗದಿಂದ ಅರಿವೆ ಏನು ಶಿವ ಅರಿವೆ ಬರೀ ಅರಿವೆ. ಈ ಜಾಗೃತವನ್ನು ಆತ್ಮನ ಅರಿತದೆ. ಪರಂತು ಹೇಗೆ ಅಂತ ಕೇಳಿದ್ರೆ ಅಂತಃಕರಣ ಮತ್ತು ಇಂದ್ರಿಯಗಳ ಸಹಾಯದಿಂದ ಅರಿವೇ ಈ ಜಾಗೃತ ಪ್ರಪಂಚವನ್ನು ಅರಿತದೆ. ಸ್ವಪ್ರಪಂಚವನ್ನು ಅರಿತದೆ. ಯಾವಾಗ ಸಹಾಯದಿಂದ? ಕೇವಲ ಅಂತಃಕರಣ, ಅಲ್ಲಿ ಇಂದ್ರಿಯಗಳ ಸಹಾಯ ಇಲ್ಲ. ಅಂತಃಕರಣ ಸಹಾಯದಿಂದ ಸ್ವಪ್ನ ಪ್ರಪಂಚವನ್ನು ಅರಿತದೆ. ಸುಷುಪ್ತಿಯನ್ನು ಯಾವುದರಿಂದ ಅರಿತದೆ? ಯಾವುದರ ಸಹಾಯದಿಂದ? ಅವಿದ್ಯೆ ಸಹಾಯ ಮಾಡಿಕೊಂಡು ಸುಷುಪ್ತಿ ಪ್ರಪಂಚವನ್ನು ಅರಿತದೆ. ವಿದ್ಯುತ್ತನ್ನು ಇದನ್ನು ಪ್ರಕಾಶ ಮಾಡ್ತದೆ. ಹೌದಲ್ಲ, ವಿದ್ಯುತ್ ಇದೆ ಪ್ರಕಾಶ ಅದು. ಆದ್ರೆ ವಿದ್ಯುತ್ ಬಲ್ಬಿನ ಮೂಲಕವಾಗಿ ಹೆಂಗೆ ಪ್ರಕಾಶ ಮಾಡುತ್ತದೆಯೋ ಹೌದಲ್ಲ. ಮತ್ತೆ ವಿದ್ಯುತ್ತನ್ನು ಪ್ರಕಾಶ ಮಾಡೋದು ಆದ್ರೆ ಬಲ್ಬಿನ ಮೂಲಕವಾಗಿ ಆತ್ಮನೇ ಸ್ವರ್ಣ ಪ್ರಕಾಶ ಮಾಡ್ತಾನೆ. ಆದ್ರೆ ಯಾವುದರಿಂದ? ಅಂತಃಕರಣ ಇಂದ್ರಿಯಗಳ ಸಹಾಯದಿಂದ. ಈ ರೀತಿಯಿಂದ ಯಾವುದು ಅನುಸ್ವರೂಪವಾಗಿರುವುದೋ ಮತ್ತು ಸರ್ವ ಪ್ರಪಂಚವನ್ನು ಅರಿಯುವುದಾಗಿದೋ ಮನ ಇಂದ್ರಿಯಾದಿಗಳಿಂದ ಅರಿಯಲಿಕ್ಕೆ ಮನಸ್ಸಿನಿಂದ ಅರಿಯಾಕೆ ಬರಂಗಿಲ್ಲ, ಇಂದ್ರಿಯಗಳಿಂದ ಅರಿಯಾಕೆ ಬರಂಗಿಲ್ಲ. ಮತ್ತು ಹೋಗ್ತಿರೋ ನಮಗೆ ಏನು ಸಂಬಂಧ ಅದಲ್ಲ. ಅರಿಯಾಕೆ ಬರಂಗಿಲ್ಲ ಅಂದರೆ ಪ್ರಯೋಜನ ಏನು? ನೀವು ಮನಸ್ಸು ಮತ್ತು ಇಂದ್ರಿಯಗಳಿಂದ ಎಲ್ಲ ವಸ್ತುಗಳನ್ನ ಅರಿತಿರಲ್ಲ, ಮನಸ್ಸಿಂದ ಅರಿಯಾಕೆ ಬರಂಗಿಲ್ಲ ಅಂದ್ರೆ ನೋಡಿ, ಇಂದ್ರಿಯಗಳನ್ನ ಅರಿಯಾಕೆ ಬರಂಗಿಲ್ಲ ಅಂದ್ರೆ ಮತ್ತು ಅರಿದರೆ ಹೆಂಗೆ? ಕೇಳುತ್ತಮ್ಮತ್ತೊಂದರಿಂದ ಕೇಳುಪದೇಶಿಸಬಾರದ್ರಿಂದ ದೃಶ್ಯ ವಿಲಕ್ಷಣದಿಂದ ಗುರು ಇಟ್ಟು ವಶವಿದೆಂದೇ ನಿಲಕ್ಷಿಸಿಕೊಟ್ಟು. ಈ ರೀತಿಯಾಗಿ ಮನ ಇಂದ್ರಿಯಗಳಿಂದ ತಿಳಿಯಲಿಕ್ಕೆ ಅಸಾಧ್ಯವಾಗಿದ್ದರೂ ಕೂಡ ಗುರುಗಳು ದೃಶ್ಯಕ್ಕೆ ವಿಲಕ್ಷಣವಾದದ್ದು. ದೃಶ್ಯ ಪ್ರಪಂಚಗತಿ ಅಸತ್ತದ, ನೀನು ಸದ್ರೂಪದೆ. ದೃಶ್ಯರೂಪವಾದ ಪ್ರಪಂಚ ಜಡ ಅದ, ನೀನು ಅದಕ್ಕೆ ವಿಲಕ್ಷಣವಾಗಿ ಚೇತನ ಸ್ವರೂಪಿದೆ. ಆ ದೃಶ್ಯ ಪ್ರಪಂಚ ದುಃಖ ರೂಪದ, ಅದಕ್ಕೆ ವಿಲಕ್ಷಣವಾಗಿ ನೀನು ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ. ಈ ರೀತಿಯಾಗಿ ಯಾವುದು ಸರ್ವ ಪ್ರಪಂಚ ಅರಿಯುತ್ತದೆಯೋ ಮನ ಇಂದ್ರಿಯಾದಿಗಳಿಂದ ಅರಿಯಲಿಕ್ಕೆ ಅಶಕ್ಯವಾಗಿರುವುದಕ್ಕೆ ಚೇತನ. ಇದು ಭಾಳ ಗಟ್ಟಿಯಾಗಿ ತಿಳಿಯಾಗಿತ್ತು, ನಿಮಗೆ ಜ್ಞಾನ ಆಕೈತಿ. ಇದಿದ್ದಿಲ್ಲ ಅಂದ್ರೆ ಸುಮ್ ಚೇತನ ಅನ್ಕೋತ ಹೋಗುದು. ಚೈತನ್ಯ ರೂಪನಾಗಿರ್ದು ಜಡಪಂಚಭೂತ ದೇಹ ಇದು ನೀನಂದೆ ಅಲ್ಲ. ಭೂತ ನಿರ್ಮಲ ನಿಜ ತತ್ವಮನಾಗಿ ಸೂತಕಾದಿ ವಿಧಿ ಬಿಡಿದಿತ್ತೆ ಅಜ್ಞಾನಿ ಅಲ್ಲವೇ? ಆದ್ದರಿಂದ ಚೇತನ ಮತ್ತು ಜಡಗಳನ್ನು ವಿಭಾಗ ಮಾಡೋದು. ಮತ್ತು ಏನೇನು ವಿಭಾಗ ಮಾಡೋದು ಅಂತ ಕೇಳಿದ್ರೆ ಅದಿಷ್ಟ ಕಾರ್ಯ ಕಾರಣ ಅದಲ್ರಿ. ಕಾರ್ಯ ಕಾರಣ, ಚೇತನವೇ ಕಾರಣದ. ಈ ಪ್ರಪಂಚ ಏನದ ಅಂತ ಕೇಳಿದ್ರೆ ಕಾರ್ಯ ಅದ. ಎಂತಹ ಕಾರಣ ಅಂದರೆ ಕಾರಣಗಳು ಬಹಳ ಅದಾವ. ಚೇತನ ಎಂಥ ಕಾರಣ ಅದ ರೀ? ಚೇತನ ನಿರ್ವಿಕಾರ ಐತಿ. ಇವೆಲ್ಲ ವಿಕಾರ ಆಗುವಂಥವು. ಮತ್ತು ಹಿಂಗೆ ಕಾರಣ ಆಕೈತಿ. ಇಲ್ಲಿ ಅದ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ತಿಳ್ಕೊಬೇಕು. ಕಾರಣ ಅಂದ್ರೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂದ್ರೆ ಕಾರ್ಯ ಕಾರಣ. ಜಗತ್ತು ಕಾರ್ಯ, ಚೇತನ ಕಾರಣ. ಅಧಿಷ್ಠಾನ ಅಧ್ಯಸ್ಥ ಅದಲ್ರಿ. ಅಧಿಷ್ಠಾನ ಅಧ್ಯಸ್ಥ ಪ್ರಸಿದ್ಧವಾಗಿ ರಜ್ಜುವಿನಲ್ಲಿ ತೋರ್ತಕ್ಕಂಥ ಸರ್ಪ ಅಧ್ಯಸ್ಥ ಅದಲ್ರಿ. ಹಗ್ಗ ವಾಸ್ತವಿಕ ರಜ್ಜು ವಚನ ಚೇತನ ಅಧಿಷ್ಠಾನದ ಜಡವಾದ ರಜ್ಜು ಅಧಿಷ್ಠಾನ ಆಗುವುದಿಲ್ಲ. ಒಟ್ಟಿಲ್ಲೇ
ಆ ಅಧಿಷ್ಠಾನ ಅಧ್ಯಸ್ಥ, ಜಗತ್ತು ಅಧ್ಯಸ್ಥದ, ಪರಬ್ರಹ್ಮ ಅಧಿಷ್ಠಾನದ. ಹೀಗೆ ಭಿನ್ನಪಡಿಸೋದು. ಈ ರೀತಿ ದೃಶ್ಯ ದುಷ್ಟ ದೃಶ್ಯ ಅದೇ ದೃಷ್ಟ ಅರಿಯುವವನಿಗೆ ದೃಷ್ಟ ಅಂತಾರೆ, ಅರಿಸಿಕೊಳ್ಳಕ ದೃಶ್ಯ ಅಂತ ಕರೀತಾರೆ. ಸಾಕ್ಷಿ ಸಾಕ್ಷತ್ವ ಅಲ್ರಿ, ಯಾವುದು ಅರಿಯುವುದಾಗಿದೆ ಅದು ಸಾಕ್ಷಿ ಅಂತಾರೆ, ಅರಿಸಿಕೊಳ್ಳೋದು ಸಾಕ್ಷತ್ವ. ಈ ರೀತಿಯಾಗಿ ಹಂಸ ಮತ್ತು ಹಂಸ ಪಕ್ಷಿ ಹಾಲು ನೀರನ್ನು ಹೆಂಗೆ ವಿಭಾಗ ಮಾಡುತ್ತದೆಯೋ ಅದರಂತೆ ಪದಾರ್ಥಗಳ ಶೋಧನೆ ಎಂಬ ಹೇಳಿದೆ. ವೇದಾಂತ ಶಾಸ್ತ್ರಗಳು ಹೇಳಿದ ಸರ್ವ ಪ್ರಕ್ರಿಯೆಗಳು ಇದೇ ಅರ್ಥವನ್ನು ತಿಳಿಸುವ ತಾತ್ಪರ್ಯವುಳ್ಳವುಗಳಾಗಿವೆ. ಎಲ್ಲ ವೇದಾಂತದ ತಾತ್ಪರ್ಯ ಏನದಪ್ಪ ಅಂತಂದರೆ ಜಡಚೇತನಗಳನ್ನು, ಅಧ್ಯಸ್ಥ ಅಧಿಷ್ಠಾನಗಳನ್ನು ಈ ರೀತಿ ವಿಭಾಗ ಮಾಡ್ತವೆ. ಅರ್ಥವೇ ಮಹಾವಾಕ್ಯದ ಅರ್ಥವನ್ನು ತಿಳಿಯುವಲ್ಲಿ ಉಪಯೋಗವಾಗಿರುತ್ತದೆ. ಆದ್ದರಿಂದ ಮೇಲೆ ಹೇಳಿದ ಪದಾರ್ಥ ಶೋಧನವು ಮುಮುಕ್ಷುಗಳಿಗೆ ಯೋಗ್ಯವಾಗಿರುತ್ತದೆ. ಪ್ರತಿಯೊಂದರಲ್ಲಿ ಮಹಾವಾಕ್ಯವು ಹಾಗೆ ಆ ಚೇತನವನ್ನು ಜಡವನ್ನು ಭಿನ್ನಪಡಿಸಿ ಭಾಗತ್ಯಾಗ ಲಕ್ಷಣಗಳಿಂದ ಚೇತನಗಳಲ್ಲಿ ಕೂಟಚೇತನ ಬ್ರಹ್ಮಚೇತನ ಹೆಂಗೆ ಅಭೇದ ಮಾಡ್ತಾರೆ ಆ ರೀತಿಯಾಗಿ ವಿಭಾಗ ಮಾಡೋದಕ್ಕೆ ಏನಂತಾರೆ ಅಂತ ಕೇಳಿದರೆ ಏನು ಪದಾರ್ಥ ಶೋಧನೆ ಅಂತ ಕರೀತಾರೆ. ಮುಂದಿನ ವಿಷಯವನ್ನು ಇನ್ನು ಅಂತರಂಗ ಮತ್ತು ಬಹಿರಂಗ ಸಾಧನೆ ಹೇಳಾರ, ಅದನ್ನು ನಾಳಿನ ದಿವಸ ಚಿಂತನೆ ಮಾಡಿ. ಸದ್ಗುರುನಾಥ पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्ति. जय